ಫ್ರೆಂಡು ಇದು INDA ರೇವಂತ್ ರೆಡ್ಡಿ ಈ ಥರದ್ದೆಲ್ಲ ಹೋಗ್ತೈತೆ ನೋಡಿ. ಫಸ್ಟ್ ನಾವು ಕರ್ನಾಟಕ, ಆಮೇಲೆ ಏನೇ ಫ್ರೆಂಡ್ಶಿಪ್ ಇದ್ರು ಆಮೇಲೆ. ಸೊ ಬೆಂಗಳೂರಿನ ಮರ್ಯಾದೆ ಪ್ರಶ್ನೆ ಇದು, ನೀವು ಅದ್ರ ಬಗ್ಗೆ ಮಾತಾಡಬೇಕು ಅನ್ನೋದು ನಂದು. ಇದು ಇಂಪಾರ್ಟೆಂಟು. ಅದಕ್ಕೆ ನೀವು ಬೆಂಗಳೂರನ್ನ ಓನ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಜನಕ್ಕೆ ಏನು ಹೋಗ್ತದೆ ಮೆಸೇಜು? ಹೈದರಾಬಾದ್ ಜನಕ್ಕೆ, ಬೆಂಗಳೂರು ಜನಕ್ಕೆ ಏನು ಮೆಸೇಜ್ ಹೋಗ್ತದೆ? ಈಗ ಅಶ್ವತ್ಥನಾರಾಯಣ ಅವ್ರು ಹೇಳಿದ್ರು, ನಮ್ಮ ಸಿಟಿನ ಬೀಟ್ ಮಾಡಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ. ನೀವು ಪ್ರೈಮ್ ಮಿನಿಸ್ಟರ್ನೆಲ್ಲ ಕೋಟ್ ಮಾಡಿದ್ರೆ, ಎಲ್ಲ ಪ್ರೈಮ್ ಮಿನಿಸ್ಟ್ರು ಎಲ್ಲರೂ ಕೂಡ. ಇಷ್ಟೆಲ್ಲ ಪ್ರೈಮ್ ಮಿನಿಸ್ಟರ್ ಎಲ್ಲ ಓಕೆ ಅಂದಮೇಲೆ DK ಶಿವಕುಮಾರ್ ಯಾಕೆ ಅಂತ ಪ್ರಶ್ನೆ ಬರಬೇಕು? ವೈ? ಪವರ್ಫುಲ್ ಸಿಟಿ ಆಗಲಿಲ್ಲ, ಪವರ್ಫುಲ್ ಪರ್ಸನ್ ಇತ್ತು ಇರ್ಬೋದು. ಅಶ್ವತ್ ಕ್ಲಿಯರ್ ಆಗಿ ಹೇಳಿದ್ರು, ಈ ಬೆಂಗಳೂರಿನ ನಾವ್ಯಾರು ಉಪಾಧ್ಯಕ್ಷರೇ, ನಾವ್ಯಾರನ್ನು ಬಿಲ್ಡ್ ಮಾಡಿದ್ದಲ್ಲ ಇದು. ನಾವ್ಯಾರನ್ನು ನ್ಯಾಚುರಲ್ ಆಗಿರೋ ಸಿಟಿ ಇದು. ಸರ್ಕಾರದ ಹಣ, ಅನುದಾನಗಳು 65% ನಾವು ಕೊಡ್ತೀವಿ ಟ್ಯಾಕ್ಸು. ಅದು ನಮ್ಮ ತೆರಿಗೆ, ನಮ್ಮ ಹಕ್ಕು. ಇಲ್ಲೇನು ಇಲ್ಲ, ಹಕ್ಕೂ ಇಲ್ಲ, ಪಕ್ಕನೂ ಇಲ್ಲ, ಏನೂ ಇಲ್ಲ. ಅದು ಬೇರೆ ಪ್ರಶ್ನೆ. ಅದು ಡಿಬೇಟ್ ಮಾಡೋಣ. ಆದರೆ ಇಲ್ಲಿ ಬೆಂಗಳೂರು ನ್ಯಾಚುರಲ್ ಆಗಿ ಬಂದಿದೆ. ಇಲ್ಲಿರುವಂತ ವಾತಾವರಣ, ಇಲ್ಲಿರುವಂತ ಫೆಸಿಲಿಟಿ ಇಲ್ಲಲ್ಲ. ಅದರಿಂದ ನೀವು ಓನ್ ಮಾಡ್ಕೊಂಡಿಲ್ಲ ಅಂದ್ರೆ ರಾಂಗ್ ಮೆಸೇಜ್ ಟು ದ ಪೀಪಲ್ ಆಫ್ ಬ್ಯಾಂಗ್ಳೂರ್. ನಾನು ನಮ್ಮ MLAಸ್ಗೆ ಏನು ಹೇಳ್ತೀರಿ ಗೊತ್ತಾ? ಬೇರೆ MLAಸ್ಗೆಲ್ಲ ಬೇಕಾದಷ್ಟು ಮೀಟಿಂಗ್ಸ್ ಅಲ್ಲಿ ನಾನೆಲ್ಲೋ ಬೇರೆಯಿಂದ ಬಂದಿದ್ದೀನಿ ಅಂತ ನೀವು ಯಾರು ಅನ್ಕೊಳಕ್ ಹೋಗ್ಬಿಡಿ. ಬೆಂಗಳೂರು ಕರ್ನಾಟಕ ರಾಜ್ಯದ ಹೃದಯ ಇದ್ದಂಗೆ. ಈ ಹೃದಯ ನೀವು ಎಲ್ಲ ಜವಾಬ್ದಾರಿ. ಬೆಂಗಳೂರಿಗೆ ನೀವೆಲ್ಲ ಪಾಲ್ದಾರರು. ನೀವು ಇಲ್ಲಿ ಅದೆಲ್ಲ ನೀವು ಅದನ್ನ ಬಿಡಕ್ಕಾಗಲ್ಲ ಅಂತ ಹೇಳಿದ್ದೀನಿ ನಾನು. ಇಲ್ಲಿ ಒಂದು ರಿಪೋರ್ಟ್ ಬಗ್ಗೆ ಕೇಳಿದ್ರಿ. ಈಗ Bangalore ranks 6th in the global market tech city in talent acquisition, labor induction in Asia Pacific region, top tech market in Asia, India top office space market in 2025, 4.8 million square feet, 1 million plus tech professionals, Asia Pacific tech city ಅಂತ ಬಂದು ಕೊನೆಗೆ ಇದು ನಮ್ಮ ಹೈದರಾಬಾದು ಈಗ 24ನೇ ಪ್ಲೇಸಲ್ಲಿ ಇದೆ. ಬ್ಯಾಂಗ್ಳೂರು 6ನೇ ಪ್ಲೇಸಲ್ಲಿ ಇದೆ. ದಿಸ್ ಇಸ್ ವೆರಿ ಕ್ಲಿಯರ್ ಟು ಹೈದರಾಬಾದ್. ನಾ ಸುಮ್ಮನೆ ಯಾಕೆ ಅದನ್ನ ಮಾತಾಡಿ ನಾನೇನು ಇದು ನಾನು ಇಲ್ಲಿ ಹುಟ್ಟಿಲ್ದೇ ಇರ್ಬೋದು. ಐ ಆಮ್ ನಾಟ್ ಬಾರ್ನ್ ಇನ್ ಬ್ಯಾಂಗ್ಳೂರ್. ನಾನು ಕನಕಪುರದಲ್ಲಿ ಹುಟ್ಟವ್ ನಾನು. ಆದರೆ ಕನಕಪುರನೂ ಬೆಂಗಳೂರು ಜಿಲ್ಲೆ ಇದೆ. ಇಲ್ಲಿಂದ 40 ಕಿಲೋಮೀಟರ್ 45 ಕಿಲೋಮೀಟರ್ ಇದೆ. ಆರನೇ ವಯಸ್ಸಿಗೆ ಬೆಂಗಳೂರು ಬಂದು NPS ಸೇರ್ಕೊಂಡ ನಾನು. ಅಲ್ಲಿಂದ ಇಲ್ಲಿವರೆಗೂ ನಾನು ಬಿಟ್ಟೋಗಿಲ್ಲ. ಬರೀ ಎಲೆಕ್ಷನ್ ಮಾತ್ರ ಹೋಗ್ತೀನಿ, ಎಲೆಕ್ಷನ್ ಬರ್ತದೆ. ಬ್ಯಾಂಗ್ಳೂರ್ ಹ್ಯಾಸ್ ಗಿವನ್ ಮಿ ಎವ್ರಿಥಿಂಗ್. ಐ ವಾಂಟ್ ಟು ಕಾಂಟ್ ಸಮಥಿಂಗ್ ಟು ಬ್ಯಾಂಗ್ಳೂರ್. ನಾನು ಪರ್ಮನೆಂಟ್ ಇರೋಕ್ಕಾಗಲ್ಲ. ನಾನು ಇನ್ನೊಂದು 10-15 ವರ್ಷ ಪಾಲಿಟಿಕ್ಸ್ ಮಾಡ್ಬೋದು ಅಷ್ಟೇ. ಈಗ ಆಲ್ರೆಡಿ 63-64 ಅಲ್ಲಿ ಇದ್ದೀನಿ. 64 ಹೆಜ್ಜೆ ಆಗ್ತಾ ಇದ್ದೀನಿ. ಇನ್ನು 10-15 ವರ್ಷಕ್ಕೆ ನಾವು ರಾಜಕಾರಣ ಇಲ್ಲ. 17 ವರ್ಷ 18 ವರ್ಷ 20 ವರ್ಷ ನಾವು 75-26 ಕ್ಲೋಸ್ ಆಗ್ಬೋದು. ನಮ್ಮ ಪೊಲಿಟಿಕಲ್ ಏಜ್ ಫ್ಯಾಕ್ಟರು ಮತ್ತೊಂದೆಲ್ಲ ನಮಗೆಲ್ಲ ಬರ್ಬೋದು. ಬಟ್ ಸಿಕ್ದಂಥ ಸಂದರ್ಭದಲ್ಲಿ ನಾನು ಏನಾದ್ರು ಒಂದು ನಿಮಿಷ ಪ್ಲೀಸ್, ಏನಾದ್ರು ಒಂದು ಕಾಂಟ್ರಿಬ್ಯೂಟ್ ಮಾಡೋಗ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಬಟ್ ನಾನು ಒಬ್ಬನೇ ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಜೊತೆಗೆ ನೀವೆಲ್ಲ ನಿಮ್ಮ ವ್ಯಾಲ್ಯೂಬಲ್ ಸಜೆಷನ್ ಕೊಡಬೇಕು ಈ ಡೆಮೊಕ್ರೆಟಿಕ್ ಸೆಟಪ್ ಅಲ್ಲಿ ಅಂತೇಳಿ ನಾನು ಆಲೋಚನೆ ಮಾಡಿಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ರೂಪಿಸ್ಕೊಂಡು ನಾವು ಬರ್ತಾ ಇದ್ದೇವೆ. ಸೊ ಹಂಗೆ ಹೈದರಾಬಾದ್ ಜೊತೆ ಕಾಂಪೀಟ್ ಮಾಡೋಂಥ ಪ್ರಶ್ನೆ, ಹೈದರಾಬಾದ್ಗೂ ನಮಗೂ ನಾವು ಎಲ್ಲೆಲ್ಲೋ ಇದ್ದೀವಿ. ಅಶ್ವತ್ಥನಾರಾಯಣ ಅಧ್ಯಕ್ಷರೇ, ದಿ ಟಾಪ್ ರಿಚ್ ಯಾರು ಇದ್ದಾರೆ ಇವತ್ತು? ಇರಾನ್ ಇದೆಯಲ್ಲ, ಒಂದು ಕಾಲದಲ್ಲಿ ಎಲ್ಲ ಇರಾನ್ ಹುಡುಗರುಗಳೆಲ್ಲ ಇಲ್ಲೇ ಓದ್ತಾ ಇದ್ರು. ಇರಾನ್ ಸ್ಟೂಡೆಂಟ್ಸ್ ಇಷ್ಟು, ಐ ಥಿಂಕ್ ಸುರೇಶ್ ಕುಮಾರ್ ಗೊತ್ತಿದೆ. ಇರಾನ್ ಹೆಚ್ಚು ಕಮ್ಮಿ ಒಂದೊಂದು ಇರಾನಿ ಸ್ಟೂಡೆಂಟ್ಸು 500-1000 ಜನ ಇಲ್ಲಿ ಬಂದು ರಾಮಯ್ಯ ಕಾಲೇಜು, ಬೇರೆ ಕಾಲೇಜು, ಈಗ ನಮ್ಮ JSW, ಮಹೇಂದ್ರ, ಅವರೆಲ್ಲ ಹುಡುಗರುಗಳೆಲ್ಲ ಅವರೆಲ್ಲ ಮಕ್ಕಳುಗಳನ್ನೆಲ್ಲ ಬೆಂಗಳೂರಿಗೆ ಇಂಜಿನಿಯರಿಂಗ್ ಕಾಲೇಜ್ ಓದ್ತಾ ಇದ್ರು. ರಾಮಯ್ಯ ಕಾಲೇಜಲ್ಲಿ ನಮ್ಮ ಜಿಂದಾಲ್ ಇವತ್ತು ಏನು ದೊಡ್ಡ ಫ್ಯಾಕ್ಟ್ರಿ ಇದೆ. ದೇ ಸ್ಟಡಿಡ್ ಇಯರ್ 2 ವಾರ. ಇಲ್ಲಿ 250 ಇಂಜಿನಿಯರಿಂಗ್ ಕಾಲೇಜಸ್ ಇದೆ, 70 ಮೆಡಿಕಲ್ ಕಾಲೇಜ್. ನೇಪಾಳ ಪ್ರೈಮ್ ಮಿನಿಸ್ಟರ್ ಇಲ್ಲೇ ಅವ್ರದ್ದು ಮನೆ, ಬಂಗ್ಲೋ ಗಿಂಗ್ಲೋ ಎಲ್ಲ ಇಲ್ಲೇ ಇತ್ತು. ನಮ್ಮ ಕನಿಂಗ್ಹ್ಯಾಮ್ ರೋಡಲ್ಲೆಲ್ಲ ಅವ್ರದ್ದು ಮನೆಗಿನೆಗಳೆಲ್ಲ. ಸೊ ಎಲ್ಲ ಇತ್ತು. 250 ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜಸ್, 70 ಮೆಡಿಕಲ್ ಕಾಲೇಜ್. ಇಡೀ ದೇಶದ ಎಲ್ಲೂ ಇಲ್ಲ. 1,000 ಅಶ್ವತ್ಥನಾರಾಯಣ ಗೊತ್ತಿದೆ, ಹೆಲ್ತ್ ಮಿನಿಸ್ಟರ್ ಆಗಿದ್ರು. 13,940 ಡಾಕ್ಟರ್ಸ್ನ ಪ್ರತಿ ವರ್ಷ ಕರ್ನಾಟಕ ರಾಜ್ಯದಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದ್ದಾರೆ ಅವರೆಲ್ಲ? ದಿ ಕ್ರೀಮ್ ಆಫ್ ದಿಸ್ ಟ್ಯಾಲೆಂಟ್ ಹೊರಗಡೆ ಹೋಗ್ತಾ ಇದೆ.
ಅಮೆರಿಕ ಹೋಗ್ತಾ ಇದೆ, ಲಂಡನ್ ಹೋಗ್ತಾ ಇದೆ, ಆಸ್ಟ್ರೇಲಿಯಾ ಹೋಗ್ತಾ ಇದೆ, ಎಲ್ಲ ಹೋಗ್ತಾ ಇದೆ. ಇಲ್ಲೂ ಒಂದಷ್ಟು ಜನ ಒಂದು 50-60% ಇಲ್ಲೂ ಉಳ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಯೂನಿವರ್ಸಿಟಿಗೆ ಹೋಗಿ ಇಲ್ಲಿ ಓದಿರೋರೆ. ನಾನು ನೆದರ್ಲ್ಯಾಂಡ್ ಪ್ರೈಮ್ ಮಿನಿಸ್ಟರ್ ಬಂದಿದ್ರು, ಹಿಂದೆ ಯಾವಾಗ ಒಂದ್ಸತಿ ಪೋಲೆಂಡ್ ಪ್ರೈಮ್ ಮಿನಿಸ್ಟರ್ ಜೊತೆ ಗವರ್ನರ್ ಜೊತೆ ಒಂದು ಡಿನ್ನರ್ ಇತ್ತು. ಕೇಳಿದೆ ವಾಟ್ ಮೇಡ್ ಯು ಟು ಬ್ಯಾಂಗ್ಳೂರ್ ಅಂತ. ಅವರು ಸಿಲಿಕಾನ್ ವ್ಯಾಲಿಗೆ ಹೋದ್ರಂತೆ. ಸಿಲಿಕಾನ್ ವ್ಯಾಲಿಗೆ ಹೋದಾಗ ಅಲ್ಲಿ ನೋಡಿದ್ರಂತೆ, ಎಲ್ಲ ನೋಡ್ಕೊಂಡು ಬಂದ್ರೆ ಕೊನೆಗೆ ಅವ್ರ ಟೀಮ್ನೆಲ್ಲ ಬಿಟ್ರಂತೆ. ಕೊನೆಗೆ 2ನೇ ದಿನಕ್ಕೆ 3ನೇ ದಿನಕ್ಕೆ ನೋಡಿದ್ರೆ 3ರಲ್ಲಿ 2 ಎಲ್ಲಿಯವರು ಅಂದ್ರೆ ಬೆಂಗಳೂರು ಅಂತ. ಸೊ ಯಾಕೆ ಅಲ್ಲಿ ಮಾಡೋದು ಅಂದ್ಬಿಟ್ಟು ಬಂದು ಇಲ್ಲಿ ವಿಪ್ರೋ ತಾವು ಇನ್ಫೋಸಿಸ್ ಜೊತೆ ಬೇರೆ ಜೊತೆ ಎಲ್ಲ ಬಂದು ಇಲ್ಲೇ ಬಿಸ್ನೆಸ್ ಮಾಡಿ ನಮಗೆ 40% ದುಡ್ಡು ಉಳಿತು ಅಂತ ಅವರು ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ. ಹಂಗೆ ಇಲ್ಲಿ ನಮ್ಮ ಮಕ್ಕಳು ದೇ ಆರ್ ವೆರಿ ಕೇಪಬಲ್, ವೆರಿ ಟ್ಯಾಲೆಂಟೆಡ್. ಅವ್ರು ಹೇಳ್ದಂಗೆ ಅವತ್ತಿನ ಕಾಲದಲ್ಲಿ ಇನ್ಕ್ಲೂಡಿಂಗ್ ಈಗ ಮೊನ್ನೆ ಜಡ್ಜಸ್ ಎಲ್ಲ ಇಲ್ಲಿಗೆ ಬಂದಿದ್ರು. ನ್ಯಾಷನಲ್ ಲಾ ಸ್ಕೂಲ್ ಇಲ್ಲೇ ಫಸ್ಟ್ ನ್ಯಾಷನಲ್ ಲಾ ಸ್ಕೂಲ್ ಆಯ್ತು. ಇಸ್ರೋ ಯಾಕೆ ಇಲ್ಲೇ ಆಯ್ತು? ಇಲ್ಲೇ ನಿಮಾನ್ಸ್ ಯಾಕಾಯ್ತು? ಇಲ್ಲೇ HMT ಯಾಕಾಯ್ತು? ಇಲ್ಲೇ ITI ಯಾಕಾಯ್ತು? ಬೇರೆಲ್ಲೂ ಒಂದೊಂದು ಪಾರ್ಟಿ ಇತ್ತು. ಬಟ್ ಇಲ್ಲಿ ಆವತ್ತಿನ ಕಾಲದಲ್ಲಿ ನಮ್ಮ ದಿನೇಶ್ ಅವರು ಹೇಳ್ದಂಗೆ ದಿ ಬೇಸಿಕ್ ಫೌಂಡೇಶನ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ POCs ನಡೆದಿದ್ದು ಇಲ್ಲಿ. ಸೊ ಅದರಿಂದ ಇವತ್ತು ಬೆಂಗಳೂರೆಲ್ಲ ಬೆಳ್ಕೊಂಡು ಬಂದಿದೆ. ಇದನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ ಅಷ್ಟೇ. ಇದನ್ನ ಏನಾದ್ರು ಮಾಡಿ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅಂತ. ಅದಕ್ಕೆ ಈ ಟ್ರಾಫಿಕ್ ವಿಚಾರದಲ್ಲಿ ನಾನು ಆಲೋಚನೆ ಮಾಡಿ ಅವ್ರು ಹೇಳ್ದಂಗೆ ಫಸ್ಟು ನಮ್ದು ಬರೀ 8% ಮಾತ್ರ ನಮ್ಗೆ ರೋಡ್ನ ವೈಡ್ನಿಂಗ್ ಮಾಡಬೇಕು, ಒಡೆದಾಕ್ಬೇಕು. ಈಗ ಹೊಸ ಕಾಂಪನ್ಸೇಷನ್ ಬಂದ್ಬಿಡ್ತು 2013 1:2 ಕೊಡಬೇಕು. ಯಾವ ರೋಡು ವೈಡ್ನಿಂಗ್ ಮಾಡೋಕ್ಕಾಗಲ್ಲ, ಯಾರು ಬಿಡಲ್ಲ, ಕೋರ್ಟು ಲಿಟಿಗೇಷನ್ಸು. ಯಾವುದೇ ವಿಚಾರಕರಿಗೆ ಧೈರ್ಯವಾಗಿ ಒಂದು ನಿಮಿಷ ಪ್ಲೀಸ್, ಧೈರ್ಯವಾಗಿ ಏನಾದ್ರು ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಹೇಳಿ ಈ ಪೆರಿಫೆರಲ್ ರಿಂಗ್ ರೋಡ್ಗೆ ಏನಾದ್ರು ಮಾಡಿ ಒಂದು ಅಕ್ವಿಷನ್ ಡ್ರಾಪ್ ಮಾಡೋಕ್ಕಾಗಲ್ಲ. ಡ್ರಾಪ್ ಅವರ ರೈತರು ಕೇಳ್ತಾ ಇರ್ಬೋದು, ಆಯ್ತು ಆ ಲ್ಯಾಂಡ್ ಲೂಸರ್ಸ್ ಅಲ್ಲಿ ಯಾರು ರೈತರು ಇರಲಿಲ್ಲ, ಓಕೆ ಲ್ಯಾಂಡ್ ಓನರ್ಸು ಅವ್ರಿಗೊಂದು ಒಳ್ಳೆ ಕಾಂಪನ್ಸೇಷನ್ ಕೊಡಬೇಕು ಅಂತ ಆಯ್ತು ಅಂತೇಳಿ 2013 ಆಕ್ಟೇ ಕೊಟ್ಬಿಟ್ಟೆ ನಾನು. ಕೊಟ್ಬಿಟ್ಟು ಅವ್ರಿಗೇನಾದ್ರು ಜಾಗನ ತಿರ್ಗಾ ಇನ್ನು ಮಾಡೋಕ್ಕಾಗಲ್ಲ ಅಂತ ಆಯ್ತು 35% ಕಮರ್ಷಿಯಲ್ ತಗೊಳ್ಳಿ ಅಂತ ಕೊಟ್ಬಿಟ್ಟೆ, ಇಲ್ಲ TDR ತಗೊಳ್ಳಿ ಅಂತ ಕೊಟ್ಬಿಟ್ಟೆ, ಇಲ್ಲ FIR ಕೊಟ್ಬಿಟ್ಟೆ, 5 ಕಾಂಪನ್ಸೇಷನ್ ಕೊಟ್ಟೆ. ಈಗ ಅಶ್ವಥ್ ಇಲ್ಲಿ ನಮ್ಮ ಯಲಹಂಕ ಕಾನ್ಸ್ಟಿಟ್ಯೂನ್ಸಿ ನಮ್ಮ MLA ಇಲ್ಲ ಇಲ್ಲಿ ವಿಶ್ವನಾಥ್, ಪಾಪ ಅವರು ಕೋಪರೇಷನ್ ಕೊಡ್ತಾ ಇದ್ದಾರೆ. ಫಸ್ಟ್ ಫೇಸ್ಗೆ ಈಗ ಆಲೇಜ್ ಸುಮಾರು ಹೆಚ್ಚು ಕಮ್ಮಿ 80% ಲ್ಯಾಂಡ್ ಅಕ್ವಿಷನ್ ಎಲ್ಲ ಕೂಡ ಒಪ್ಕೊಂಡಿದ್ದಾರೆ. ಇನ್ನೇನು ಟೆಂಡರ್ ಕರಿತೀವಿ. ಆ ಬಿಸ್ನೆಸ್ ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ ಅಂತ ಹೆಸರಿಟ್ಟಿದ್ದೀನಿ. ಬಹುಶಃ ಆಗ ಇಲ್ಲಿಂದ ಇದನ್ನ ನೆಲಮಂಗಲ ರೋಡಿಂದ ಏನು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಇದೆ ಅಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಆ ರೋಡ್ ಆಗೋಯ್ತು ಅಂತಂದ್ರೆ ಅರ್ಧ ಟ್ರಾಫಿಕ್ ಸ್ವಲ್ಪ ಕಡಿಮೆ ಆಗ್ತದೆ. ಪಾಪ ಐ ಶುಡ್ ಥ್ಯಾಂಕ್ ದಿ ಹುಡ್ಕೋ. ಒಂದೇ ದಿನಕ್ಕೆ ಪಾಪ ಮಾತಾಡಿದ ತಕ್ಷಣ ಇದು ಅವಶ್ಯಕತೆ ಇದೆ ಅಂತೇಳಿ 26,000 ಕೋಟಿ ರೂಪಾಯಿ ಲೋನ್ ಕೊಟ್ಟಿದ್ದಾರೆ. ಬಹುಶಃ ಅಷ್ಟಾಗದೇ ಇರ್ಬೋದು, ಯಾಕೆಂದ್ರೆ ನಾವು ಕೊಟ್ಟಿರುವಂತ ಪ್ರಕಾರ ಎಲ್ಲರೂ ಕೂಡ ಲ್ಯಾಂಡ್ ಕೇಳ್ತಾ ಇದ್ದಾರೆ, ಬೇರೆ ಕೇಳ್ತಾ ಇದ್ದಾರೆ, ಕಡಿಮೆ ಆಗ್ಬೋದು ಅಂತ ಕಾಣ್ತದೆ. ಸೊ ಅದನ್ನು ಕೂಡ ಅದನ್ನ ಈಗಾಗಲೇ ಕೆಲಸನ ನಾವು ತೆಗೆದುಕೊಂಡಿದ್ವಿ. ಇದಾದ್ಮೇಲೆ ಏನಾಗಬೇಕು, ಬೇರೆ ಸಿಟಿ ಒಳಗಡೆ ಈ ರೋಡ್ ಅಗಲ ಮಾಡೋಕ್ಕಾಗಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್. ಹೊಡೆದಾಕಕ್ಕಾಗಲ್ಲ ಬಿಲ್ಡಿಂಗು ಎಲ್ಲ ಹೈ ಕಾಸ್ಟ್ಲಿ. ಎಲ್ಲೇ ನೀವು ಹೋಗಿ ಜಯನಗರಕ್ಕೆ ಹೋಗಿ, ದಾಸರಳ್ಳಿಗೆ ಹೋಗಿ, ಎಲ್ಲೇ ಹೋಗಿ, ನೀವು ಬೊಮ್ಮನಹಳ್ಳಿಗೆ ಹೋಗಿ, ಎಲ್ಲೇ ಹೋಗಿ ಮೇನ್ ರೋಡ್ಗೆ 20,000 ರೂಪಾಯಿ ಕಡಿಮೆ ಇದೆ. 15,000 20,000 ರೂಪಾಯಿ. ಇಟ್ ಇಸ್ ನಾಟ್ ಪಾಸಿಬಲ್. 20,000 ರೂಪಾಯಿಗಾದ್ರೆ ಒಂದು ಅಡಿ ತೆಗೆದ್ರೆ 40,000 ಕೊಡಬೇಕು. ಇಟ್ ಇಸ್ ನಾಟ್ ಪಾಸಿಬಲ್. ಅದಕ್ಕೆ ತೀರ್ಮಾನ ಮಾಡಿ ನಾನು ಹೋದೆ, ನಿತಿನ್ ಗಡ್ಕರಿ ಸಾಹೇಬ್ರ ಹತ್ರ ಮಾತಾಡಿದೆ, ಪ್ರೈಮ್ ಮಿನಿಸ್ಟರ್ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ. ಬೇಕಾದಷ್ಟು ನಾನು ಲೀಡರ್ಸ್ ಎಲ್ಲ ನಾನೆಲ್ಲ ಹೆಸರುಗಳೆಲ್ಲ ಇಲ್ಲಿ ತೆಗಿಯಕ್ಕೆ ನಂಗೆ ಇಷ್ಟ ಇಲ್ಲ, ಬಟ್ ಎಲ್ಲ ರಿಕ್ವೆಸ್ಟ್ ಮಾಡ್ತಿದ್ದೆ. ಒನ್ಲಿ ಸೊಲ್ಯೂಷನ್ ವಾಸ್ ಟನಲ್. ಆ ಟನಲ್ಲು ಹೋಗ್ತಾ ಇದೀವಿ. ಇರಲಿ, ಕೆಲವ್ರದ್ದು ಏನೇನೋ ಸಜೆಷನ್ಸ್ ಇದೆ, ನಾನೇನು ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ. ಸೊ ಬೇರೆ ರಾಜ್ಯದಲ್ಲೂ ಈಗ ಬಾಂಬೆಲಿ 6-7 ಟನಲ್ಗಳು ಮಾಡ್ತಾ ಇದ್ದಾರೆ, ನಮ್ಮಲ್ಲೂ ಕೂಡ ನಾವು ಮಾಡ್ತಾ ಇದ್ವಿ. ಸೊ ಹಂಗೆ ದಿ ಒನ್ಲಿ ಸೊಲ್ಯೂಷನ್ ವಾಸ್ ಒಂದು ವೈಡ್ನಿಂಗ್ ಮಾಡಬೇಕು, ಇಲ್ಲ ಹೊಸ ರೋಡ್ ಮಾಡಬೇಕು, ಇಲ್ಲ ಎಲಿವೇಟೆಡ್ ಕಾರಿಡಾರ್ ಮಾಡಬೇಕು, ಇಲ್ಲ ಟನಲ್ ಮಾಡಬೇಕು. ಇದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಅಕ್ವಿಷನ್ ಮಾಡೋಣ ಅಂತ ಹೋದ್ರೆ 24,000 ಕೋಟಿ ರೂಪಾಯಿ ಬರೀ ಅಕ್ವಿಷನ್ಗೆ ವೈಡ್ನಿಂಗ್ ಬೇಕು. ಎಷ್ಟು ಲಿಟಿಗೇಷನ್ ಆಗ್ತದೋ ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ವಿತೌಟ್ ಅಕ್ವಿಷನ್ ಏನೋ ಸ್ವಲ್ಪ ಒಂದು 2,000 ಕೋಟಿ ರೂಪಾಯಿ ಆಗ್ತದೆ ಕೆಲವು ಪಾಯಿಂಟ್ಗಳಲ್ಲಿ ಅಕ್ವಿಷನ್ಸ್. ಮಿಕ್ಕಿದ ಈಗ 17,000 ಕೋಟಿ. ಬೇರೆ ರಾಜ್ಯಗಳಲ್ಲಿ ಆಗಿರೋಂಥ ಟೆಂಡರ್ಗೂ ನಮಗೂ ಇಟ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಇಲ್ಲಿ ನಾವು ಸುಮಾರು 700-800 ಕೋಟಿ ರೂಪಾಯಿಗೆ 1 ಕಿಲೋಮೀಟರ್ ಆವರೇಜ್ ಇಟ್ಟಿದ್ದೀವಿ. ಅಲ್ಲೆಲ್ಲ 13,300 ಕೋಟಿ ರೂಪಾಯಿ, ಆಮೇಲೆ 1,300 ಕೋಟಿ ರೂಪಾಯಿ ಅಲ್ಲಿದೆ. ಸೊ ಹಂಗೆ ಅದಕ್ಕೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಟೆಂಡರ್ ಎಲ್ಲ ಆಗಿದೆ. ಸೊ ಇದೆಲ್ಲ ಆದಮೇಲೆ ಈ ರೀತಿ ಕೆಲವು ಮೇಜರ್ ಡಿಸಿಷನ್ಸ್ನ ಇವತ್ತು ನಾನು ತೆಗೆದುಕೊಂಡಿದ್ದೇನೆ ಅಧ್ಯಕ್ಷೆ. ಇಲ್ಲಿ ಒಂದು ಕಾರ್ಪೊರೇಷನ್ಗೆ ಒಂದು ಹೊಸ ಪವರ್ಸ್ ಅನ್ನು ಕೊಟ್ಟು ಡೆಲಿಗೇಟ್ ಮಾಡಿ 5 ಕಾರ್ಪೊರೇಷನ್ ಅವ್ರ ಜೊತೆ ಈಗಾಗಲೇ ಅವರೆಲ್ಲ ಸಂಪರ್ಕದಲ್ಲಿದ್ದಾರೆ.
ಅವರೆಲ್ಲ ಏನಾರಿದ್ರು ಮಾತಾಡ್ತಾರೆ, ಪ್ರಾಬ್ಲಮ್ ಹೋಗ್ತದೆ, ಇವೆಲ್ಲ ಏನೇನೋ ಸಮಸ್ಯೆ ಎಲ್ಲ ಇದೆ. ಈ ಮಧ್ಯದಲ್ಲಿ ಈ ನಮ್ಮ ಬೆಂಗಳೂರು ಕೃಷ್ಣ ಅವ್ರ ಕಾಲದಲ್ಲಿ ಈ ಪಾಣಿಗಳನ್ನೆಲ್ಲ ಭೂಮಿ ಯೋಜನೆ ಅಂತ ತೆಗೆದುಕೊಂಡು ಬಂದು, ಭೂಮಿ ಯೋಜನೆ, ಆ ಯೋಜನೆ ತೆಗೆದುಕೊಂಡು ಬಂದು 5 ರೂಪಾಯಿಗೆ ಪಾಣಿ ಕೊಡೋದು ಅಂತ ತೀರ್ಮಾನ ಮಾಡಿದ್ರು. ಆದರೆ ನಗರದಲ್ಲಿ ಐ ಡೋಂಟ್ ನೋ, ವಿ ಫೇಲ್ಡ್. ಭಾಳ ಹಿಂದೆನೇ ಮಾಡಬೇಕಾಯ್ತು ಇದನ್ನ ಏನಾದ್ರು ಮಾಡಿ. ನಾನು ಫಸ್ಟ್ ಬಂದು ನೋಡಿದ್ದು ಎಲ್ಲ ಈ ಬಿಡಿಯಲ್ಲಿ ಕಾರ್ಪೊರೇಷನ್ ಎಲ್ಲ ತಿದ್ದದೇ ಕೆಲಸ ಎಲ್ಲ ನಾವು ರಾಜಕೀಯದವರು ಸೇರ್ಕೊಂಡವರು, ಆಫೀಸರ್ಸು ಸೇರ್ಕೊಂಡಿದ್ದಾರೆ, ಎಲ್ಲ ಮಾಡಿ ಇದನ್ನು ಮಾಡ್ತಿರು. ಸೊ ಅದಕ್ಕೆ ಫಸ್ಟ್ ಇದನ್ನ ಎಲ್ಲ ಡಿಜಿಟಲೈಸ್ ಮಾಡಬೇಕು ಅಂತೇಳಿ ಪ್ರತಿಯೊಂದು ಡಾಕ್ಯುಮೆಂಟು ಕೂಡ ಕೋಟಿಗಟ್ಟಲೆ ಪೇಪರ್ನ ಫಸ್ಟ್ ಸ್ಕ್ಯಾನ್ ಮಾಡಿಸ್ಬಿಟ್ಟಿದ್ದೀನಿ. ಐ ಹ್ಯಾವ್ ಸ್ಕ್ಯಾನ್ಡ್ ಆಲ್ ದಿ ಪೇಪರ್ಸ್ ಎಲ್ಲ ಮಾಡಿಸಿ ಒಂದೊಂದು ಮಾಡಿಕೊಂಡು ಒಂದು ಈ ಖಾತೆನ ಅಂತ ತೆಗೆದುಕೊಂಡು ಬಂದಿದ್ದೀವಿ. ಅದು ನಡೀತಾ ಇದೆ. ನಮ್ದು ನೋಡ್ಬಿಟ್ಟು ಈಗ ಇದರಲ್ಲಿ ಟ್ಯಾಕ್ಸ್ ಲೀಕೇಜ್ ಬಗ್ಗೆ ಮತ್ತೊಂದೆಲ್ಲ ಮಾಡಿ ಒಂದು ಟ್ರಾನ್ಸ್ಪರೆನ್ಸಿ ಮಾಡಬೇಕು ಅಂತೇಳಿ, ಈ ಫ್ರಾಡ್ಗಳಾಗ್ತಿರೋದನ್ನ ನಿಲ್ಲಿಸಬೇಕು ಅಂತೇಳಿ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಬಿಟ್ಟು, ಸೊ ಪ್ರತಿ ಪ್ರಾಪರ್ಟಿ ಓನರ್ಗೂ ಕೂಡ ಅವ್ರದ್ದೊಂದು ಫೋಟೋ, ಅವ್ರದ್ದೇ ಬಿಲ್ಡಿಂಗು, ಅವ್ರದ್ದೇ ಇದು. ಸದ್ಯಕ್ಕೆ ಈಗ ನಾನು ಟೀಕೆ ಮಾಡ್ತಾ ಇದ್ದಾರೆ, ಮಾಡಲಿ, ನೋ ಪ್ರಾಬ್ಲಮ್. ಟೀಕೆ ಮಾಡೋದು ತಪ್ಪಲ್ಲ, ತಪ್ಪಿದ್ರೆ ನಾವು ತಿದ್ಕೊಳ್ಳೋಣ. ಬಟ್ ಇದು ಮುಂದಕ್ಕೆ ಇದು ಅರ್ಥ ಆಗ್ತದೆ. ಪ್ರತಿಯೊಬ್ಬ ಆಸ್ತಿ ಮಾಲೀಕ ಕೂಡ ಅವನ ನಂಬರ್ ಹಾಕೊಂಡ್ರೆ ಅವನ ಆಸ್ತಿ, ಫೋಟೋ, ಮತ್ತೊಂದು ಎಲ್ಲ ನಿಮ್ಮ ಬಿಲ್ಡಿಂಗು ಎಲ್ಲ ಕಂಪ್ಲೀಟ್ ಬರೋಂಥ ಒಂದು ವ್ಯವಸ್ಥೆನ ಇವತ್ತು ಮಾಡಿದ್ವಿ. ಇದನ್ನು ನೋಡ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಅವರು ಬಹಳ ಖುಷಿ ಪಟ್ಟು ಖಾತೆ ಬಗ್ಗೆ ಮಾತಾಡ್ತಿದ್ರು ನಮ್ಮ ಫ್ರೆಂಡ್ ಅಶ್ವಥ್ ನಾರಾಯಣ್ ಅವರು. ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ, ಡಿಪಾರ್ಟ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಂಡ್ ಪಬ್ಲಿಕ್ ಈಸ್ ಪ್ಲೀಸ್ ಟು ಪ್ರೆಸೆಂಟ್ ಎ ನ್ಯಾಷನಲ್ ಅವಾರ್ಡ್ ಫಾರ್ ಇ-ಗವರ್ನೆನ್ಸ್ 2025 with gold medal, Brought Bangalore Mahagara Palika, entitled Faceless and Online e-Khata Digital Property Records Management System of Bangalore ಅಂತ ಹೇಳಿ ಕರೆದು ಅವರು ಅವಾರ್ಡ್ ಗಿವಾರ್ಡ್ ಎಲ್ಲ ಕೊಟ್ಟರು. ಇದು ಅಶ್ವಥ್ ನಾರಾಯಣ್ ಕೊಟ್ಟಿದ್ದಾರೆ. ಇದು ನಾನೇನು ಇದು ದೊಡ್ಡ ನಂದು ಇದು ಅಂತ ನಾನು ಹೇಳ್ಕೊಳ್ತಾ ಇಲ್ಲ, ಇದು ಬೇಸಿಕ್ ಡ್ಯೂಟಿ. ಇದು ಎಲ್ಲರೂ ಒಂದ್ ಕಡೆ ಸೆಟ್ರೇಟ್ ಮಾಡಬೇಕಲ್ಲ ಅಂತೇಳಿ ನಾವು ಅದನ್ನ ಟ್ರೈ ಮಾಡಿ, ಸೊ ನಾನು ಆಫೀಸರ್ಸ್ಗೆ ಕಳಿಸಿ ಇದೆಲ್ಲ ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಈಗ 25 ಲಕ್ಷ ಖಾತೆಗಳಿದೆ ಅಧ್ಯಕ್ಷ, ಆಸ್ತಿಗಳಿದೆ. 25 ಲಕ್ಷ ಆಸ್ತಿಗಳಿದೆ. ಇಲ್ಲಿವರೆಗೂ ನಾವು ಒಂದು 9.5 ಲಕ್ಷ ಇಲ್ಲಿವರೆಗೂ ಕೊಟ್ಟಿದ್ದೀವಿ. ಈ ಡ್ರೈವ್ ಕೂಡ ನಾವು ಮಾಡ್ತಾ ಇದ್ದೀವಿ. ಕೃಷ್ಣ ಬೈರೇಗೌಡರು ಕಾನ್ಸ್ಟಿಟ್ಯೂನ್ಸಿ ಇಲ್ಲ, ಅವ್ರ ಕಾನ್ಸ್ಟಿಟ್ಯೂನ್ಸಿಲಿ ಏನೋ ಒಂದು ಪ್ರಯತ್ನ ಒಂದು ಮಾಸಿವ್ ಆಗಿ ಮಾಡಿದ್ರು. ಸೊ ಸರ್ಟಿಫಿಕೇಟ್ ಎಲ್ಲ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ. ಡ್ರಾಫ್ಟ್ ಖಾತೆ ಕೂಡ ಕೊಡ್ತಾ ಇದ್ದೀವಿ. ಏನಾರು ಇತ್ತು ಅಂತಂದ್ರೆ ಅಲ್ಲಿ ಅವ್ರಿಗೆ ನೀವೇನಾದ್ರು ಕೊಡ್ರಪ್ಪ ಅಂತ ಹೇಳಿ ಅಬ್ಜೆಕ್ಷನ್ಸ್ ಇದ್ರು ಕೂಡ ಕೇಳ್ತೀವಿ. ಆಮೇಲೆ ಕೆಲವರು ಹೇಳಿದ್ರು ಇದೆಲ್ಲ ಹೆಚ್ಚು ಕಮ್ಮಿ ಆಗ್ತಾ ಇದೆ, ನೀವು ದ್ರೋಣ್ ಮಾಡ್ತಾ ಇದ್ರೆ ಸರಿ ಇಲ್ಲ. ಸ್ಟಿಲ್ ಎಸ್ 10% ಒಂದು ಸಜೆಷನ್ ಕೊಟ್ಟಿದ್ದಾರೆ. ಸ್ವಲ್ಪ ಜಾಸ್ತಿ ಇತ್ತು ಅಂದ್ರೆ ಆಪರ್ಚುನಿಟಿ ಕೊಡಿ. ಎಸ್, ಆಪರ್ಚುನಿಟಿ ಎಲ್ಲರಿಗೂ ಕೊಡ್ತೀವಿ. ಏನಾದ್ರು ಸರಿ ಇಲ್ಲ ಅಂತಂದ್ರೆ ಇದೇನು ನಾವು, ಯಾಕೆಂದ್ರೆ ಪಾಪ ಅವ್ರ ಆಸ್ತಿಯನ್ನು ನಾವ್ಯಾಕೆ ಮಾಡಬೇಕು. ಬಟ್ ಎಷ್ಟು ಇದೋ ನಾನೇ ಹಿಂದೆ ಎಲ್ಲ ನಾವು ಕೊಟ್ಟಿದ್ದು ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್, ಅದು ಸರಿ ಇಲ್ಲ ಅನ್ನೋ ದೃಷ್ಟಿಯಿಂದ ಸರಿ. ಯಾಕೆಂದ್ರೆ ಕೆಲವರು ಆನೆಸ್ಟ್ ಇರಲಿಲ್ಲ, ಕೆಲವರು ಒಂದು ಫ್ಲೋರ್ ಕಟ್ಕೊಂಡು 3 ಫ್ಲೋರ್ ಇದ್ರು, ಬರೀ 1 ಫ್ಲೋರ್ ಮಾತ್ರ ಕಟ್ತಾ ಇದ್ರು. ಇದನ್ನೆಲ್ಲ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇದೊಂದು ಪ್ರಯತ್ನ ಮಾಡಿ ಈಗ ಅದನ್ನ ಸರಿ ಮಾಡ್ತಾ ಇದೀವಿ. ಐ ಥಿಂಕ್ ಡೇ ಬೈ ಡೇ ಎಲ್ಲ ಇಂಪ್ರೂವ್ ಆಗಿ 25 ಲಕ್ಷ ಖಾತಾ ಇದೆ. ಆಮೇಲೆ A to B ಖಾತಾ ಬಂದಿದ್ದೀವಿ. ಆ B ಖಾತಾ ನಮ್ಮ ಇವ್ರಿಲ್ಲ, ನಮ್ಮ ಬೊಮ್ಮನಹಳ್ಳಿ ಶಾಸಕರು ಅವರು ಬಹಳ ಒಂದು ದೊಡ್ಡ ಹಿಂದೆ ಎಲ್ಲ ಹೋರಾಟ ಮಾಡಿ B ಖಾತಾ ಅಂತ ಅವರು ಕೂಡ ಪಾತ್ರದಾರ ಅದನ್ನು ಮಾಡಿಸೋಕ್ಕೆ. ಸೊ ಅದನ್ನು ಕೂಡ ರೆಕಾರ್ಡ್ಸ್ನ. ಬಟ್ ವಿ ಆರ್ ನಾಟ್ ರೆಗ್ಯುಲೈಸಿಂಗ್ ದಿ ಬಿಲ್ಡಿಂಗ್, ವಿ ಆರ್ ಓನ್ಲಿ ಮೇಕಿಂಗ್ ದೇರ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಪಕ್ಕ, ಬ್ರಿಂಗಿಂಗ್ ಟು ಎ ಸಿಸ್ಟಮ್. ಅವ್ರನ್ನ ಸಿಸ್ಟಮ್ ಮಾಡಿಬಿಟ್ಟು, ಯಾಕೆಂದ್ರೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ ಈ ರೆಗ್ಯುಲೈಸೇಷನ್ ಬಗ್ಗೆ. ಐ ಆಮ್ ನಾಟ್ ರೆಗ್ಯುಲೈಸಿಂಗ್ ದಿ ಬಿಲ್ಡಿಂಗ್, ಐ ಆಮ್ ಓನ್ಲಿ ಮೇಕಿಂಗ್ ದಟ್ ಖಾತಾ ಡಾಕ್ಯುಮೆಂಟೇಶನ್. ಆಮೇಲೆ ಏನ್ ಮಾಡ್ಬಿಟ್ಟಿದ್ರು ಅಂತಂದ್ರೆ, ಮುನ್ರಾಜ್ ಅವ್ರಿಗೆ ಗೊತ್ತಿದೆ, ನಮ್ಮ ಇವ್ರಿಗೆ ಗೋಪಾಲಿಂಗೆಲ್ಲ ಗೊತ್ತಿದೆ. ಈ ರೆವಿನ್ಯೂ ಸೈಟ್ ಮಾರ್ಬಿಟ್ಟಿದ್ರಲ್ಲ, ಆ ಪಾಣಿಲೆಲ್ಲ ಕಂಪ್ಲೀಟ್ ಇನ್ನು ಅವ್ರ ಹೆಸರು ಬರ್ತಾ ಇದ್ರು, ಲ್ಯಾಂಡ್ ಓನರ್ ಹೆಸರಲ್ಲಿ. ರೋಡ್ಗಳು ಅವ್ರದೇ ಇತ್ತು. ಈಗ ಕೊನೆಗೆ 20 ವರ್ಷ 30 ವರ್ಷ ಆದ್ಮೇಲೆ ಮಾರೋದು. ಸೊ ಒಂದೇ ದಿನ ಒಂದು ಕಾನೂನು ಮಾಡ್ಬಿಟ್ಟು ಇಲ್ಲಿ ಅಸೆಂಬ್ಲಿಲಿ ತಂದು ಆಲ್ ರೋಡ್ಸ್ ಬಿಲಾಂಗ್ ಟು ದಿ ಗೌರ್ಮೆಂಟ್ ಅಂತ ಮಾಡ್ತಿದ್ವಿ. ಕೆಲವು ರೋಡ್ಗಳು ಪ್ರೈವೇಟ್ ಆಗಿ ಬಿಟ್ಟದ್ದು ಕೂಡ TDR ತಗೋಬಿಟ್ಟಿದ್ರು. ಅದನ್ನೆಲ್ಲ ನನಗೆ ಅದರ ಚರ್ಚೆಗೆ ಹೋಗಲ್ಲ, ಇದು ಇಟ್ ಬಿಕಮ್ಸ್ ಎ ಬಿಗ್ ಸ್ಟೋರಿ ಅದ್ರ ಬಗ್ಗೆ. ಸೊ ಹಂಗೆ ಇದನ್ನೆಲ್ಲ ದಾಖಲೆಗಳು ಯಾವ್ದಾದ್ರು ರೋಡ್ ಇತ್ತು, ಕಂಪಲ್ಸರಿ ಐ ಮೇಡ್ ದಟ್ ಪ್ರಾಪರ್ಟಿ ಇಸ್ ಎ ಗೌರ್ಮೆಂಟ್ ಪ್ರಾಪರ್ಟಿ. ಈಗ ಸ್ವಲ್ಪ ಕಂಡ್ರೆ ನಾವು ಸರ್ವಿಸ್ ಕೊಟ್ಬಿಟ್ಟಿದೀವಿ, ಅವ್ರಿಗೆಲ್ಲ ರೋಡ್ ಕೊಟ್ಟಿದ್ದೀವಿ, ಟಾರ್ ಹಾಕಿದ್ದೀವಿ, ಇದನ್ನ ಕಾಂಕ್ರೀಟ್ ರೋಡ್ ಹಾಕಿದ್ದೀವಿ, ಅಂಡರ್ ಗ್ರೌಂಡ್ ಇದೆ, ನೀರು ಕೊಟ್ಬಿಟ್ಟಿದ್ದೀವಿ, ಪವರ್ ಕೊಟ್ಬಿಟ್ಟಿದ್ದೀವಿ, ಎಲ್ಲ ಕೊಟ್ಬಿಟ್ಟಿದ್ದೀವಿ. ಸೊ ಅದನ್ನೆಲ್ಲ ಮಾಡಿಕೊಂಡು ಈಗ A to B ಖಾತಾ ಮಾಡಕ್ ಹೋಗಿದ್ವಿ. 1,20,000 ಅಪ್ಲಿಕೇಶನ್ಸ್ ಬಂದಿದೆ.
660,000 ಅಪ್ಲಿಕೇಶನ್ ಈಗಾಗಲೇ ಅಪ್ರೂವ್ ಆಗಿದೆ, ಕ್ಲಿಯರ್ ಆಗಿರೋದು. ಇನ್ನು 445,000 ರಿಜೆಕ್ಟ್ ಆಗಿದೆ. ಇನ್ ಪ್ರೋಸೆಸ್ 15,000. ಕೆಲವರು ಯಾರು ಡಾಕ್ಯುಮೆಂಟ್ ಸರಿ ಕೊಟ್ಟಿಲ್ಲ, ಮತ್ತೊಂದಿಲ್ಲ, ಅದನ್ನೆಲ್ಲ ನಾವು ನೋಡಲೇಬೇಕಾಗ್ತದೆ. ಯಾಕೆಂದ್ರೆ ನಾಳೆ ಬ್ಯಾಂಕ್ ಲೋನ್ ತಗೊಳಕ್ಕೆ ಮತ್ತೊಂದಕ್ಕೆಲ್ಲ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇದನ್ನ ಮಾಡ್ತಾ ಇದ್ದೀವಿ. ಆಮೇಲೆ ಬಿಲ್ಡಿಂಗ್, ಆಮೇಲೆ ಬೇರೆ ವಿಚಾರಕ್ಕೆ ಬರೋಣ. ಇದಾದ್ಮೇಲೆ ಕೆಲವು ಹ್ಯಾರಾಸ್ಮೆಂಟ್ ಆಗ್ತಾ ಇತ್ತು. ನೀವು ಹೇಳ್ದಂಗೆ ಇದ್ರದ್ದು ಅಶೋಕ್ ಅವರು ಹೇಳಿದ್ರು, ಅವ್ರು ಯಾರೋ ದುಡ್ಡು ಹೊಡಿತಾರೆ ಇರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಐ ಫೌಂಡ್ ಔಟ್, ಐ ಥಿಂಕ್ ಇಮಿಡಿಯೇಟ್ಲಿ ನಮ್ಮ ಆಫೀಸರ್ಸು ಅವ್ರು ಹೇಳಿದ್ದು ನಾನು ಸುಳ್ಳು ಅಂತ ಹೇಳೋದಿಲ್ಲ. ವಾಟ್ ಎವರ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಇಟ್ ಇಸ್ ರೈಟ್. ಕೆಲವರು ಮಿಸ್ಯೂಸ್ ಮಾಡಿದ್ದಾರೆ. ಈ ಪೇಪರ್ ಎತ್ಕೊಂಡು ನಂಗೆ ಅಲ್ಲೇ ಕೊಟ್ಟೆ, ಐ ಸಾ ದಟ್ ನಾಳೆ ಉತ್ತರ ಹೇಳೋದೇ ಬೇಡ, ನೀವೇ ಇದಕ್ಕೆ ಆಕ್ಷನ್ ತಗೊಳ್ಬೇಕು ಅಂತ. ಐ ಥಿಂಕ್ ಆಲ್ರೆಡಿ ದೇ ಹ್ಯಾವ್ ಸಸ್ಪೆಂಡೆಡ್ ಯಾರು ಅದು ಬಿನ್ ಇನ್ವಾಲ್ವ್ಡ್. ಒಂದು 25 ಲಕ್ಷದಲ್ಲಿ ಹಾಗೆ ಆಗ್ತದೆ, ನಾವಿದ್ರೂ ಆಗ್ತದೆ, ನೀವಿದ್ರೂ ಆಗ್ತದೆ, ಎಲ್ಲ ಆಗ್ತದೆ. ಬಟ್ ಇದನ್ನ ನಾವೇನಾದ್ರು ಮಾಡಿ ಇದನ್ನ ಸರಿ ಮಾಡಬೇಕು ಅಂತಾನೆ ಈ ಫೇಸ್ಲೆಸ್ ತಗೊಂಡ್ಕೊಂಡು ಬರುವಂತ ಕೆಲಸನ ನಾವು ಮಾಡ್ತಾ ಇದ್ವಿ. ಈ ಪ್ಲಾನ್ ಸ್ಯಾಂಕ್ಷನ್ ಅಲ್ಲೂ ಅಧ್ಯಕ್ಷೆ ಬೇಕಾದಷ್ಟು ಹ್ಯಾರಾಸ್ಮೆಂಟು ಮತ್ತೊಂದೆಲ್ಲ ಆಗ್ತಾ ಇತ್ತು. ಅದಕ್ಕೆ ನಾನು 50-80ವರೆಗೂ ಅವ್ರಿಗೆಲ್ಲ ಆರ್ಕಿಟೆಕ್ಟ್ಗೆ ಮತ್ತು ಇಂಜಿನಿಯರ್ಸ್ ಯಾರು ಪ್ಯಾನಲ್ ಬರ್ತಾರೆ ಅವ್ರಿಗೆ ನಾನು ಪ್ಲಾನ್ನ ಸ್ಯಾಂಕ್ಷನ್ ಮಾಡ್ಕೊಳ್ಳೋಕ್ಕೆ ಅವರೇ ಅರ್ಜಿ ಹಾಕೊಂಡು ಆನ್ಲೈನ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿ, ನಂಬಿಕೆ ನಕ್ಷೆ ಅಂತೇಳಿ ಆಟೋಮೇಟೆಡ್ ಪ್ಲಾನ್ ಅಪ್ರೂವಲ್ ಸಿಸ್ಟಮ್ನ 2024ರಲ್ಲಿ ನಾನು ತೆಗೆದುಕೊಂಡು ಬಂದೆ. ಸೊ ಎಂಪ್ಯಾನಲ್ಡ್ ಆರ್ಕಿಟೆಕ್ಟ್ಸು ಅವರು ಕೂಡ ಅನ್ಲೋಡ್ ಮಾಡ್ತಾ ಇದ್ರು. ಭಾಳ ಜಲ್ದಿ ಅವರಿಗೆಲ್ಲ ಪ್ಲಾನ್ ಸಿಕ್ಕುವಂಥದ್ದು. ಸುಮಾರು ಈಗಾಗಲೇ 1,200 ಪ್ಲಾನ್ ಕೂಡ ಸ್ಯಾಂಕ್ಷನ್ ಆಗಿದೆ. ಅವರೆಲ್ಲ ತೆಗೆದುಕೊಂಡಿದ್ದಾರೆ, ಅವರೆಲ್ಲ ಬಿಲ್ಡಿಂಗು ಕೂಡ ಕಟ್ತಾ ಇದ್ದಾರೆ. ಸೊ ಅದಲ್ಲದೆ ತಮಗೂ ಗೊತ್ತಿದೆ, ಒನ್ ಟೈಮ್ ಸೆಟಲ್ಮೆಂಟ್ಗೆ ತಾವೇ ಅಸೆಂಬ್ಲಿಲೆಲ್ಲ ಪಾಸ್ ಮಾಡಿಕೊಟ್ರಿ. ಸೊ ಇಂಟ್ರೆಸ್ಟು, ಪೆನಾಲ್ಟಿ ಎಲ್ಲ ಕೂಡ ವೇವ್ ಮಾಡಿ ಪ್ರಿನ್ಸಿಪಲ್ ಟ್ಯಾಕ್ಸ್ನ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಸುಮಾರು 2,06,2.6 ಲ್ಯಾಕ್ ಪ್ರಾಪರ್ಟಿ ಓನರ್ಸ್ಗೆ ಬೆಂಗಳೂರಿನಲ್ಲಿ ಅನುಕೂಲ ಆಗಿ 1,200 ಕೋಟಿ ರೂಪಾಯಿ ನಮಗೆ ಬಂತು. ಈ ಮಧ್ಯದಲ್ಲಿ TDR ವಿಚಾರ ನಾನು ಲಾಸ್ಟಲ್ಲಿ ಮಾತಾಡ್ತೀನಿ. ಮುನರತ್ನವರು ಕೆಲವು TDR ವಿಚಾರದಲ್ಲಿ ಕೆಲವು ಮಾತಾಡಿದ್ದಾರೆ, ಅದಕ್ಕೆ ನಾನು ಲಾಸ್ಟಲ್ಲಿ ಆ ವಿಚಾರನ ನಾನು ಹೇಳ್ತೀನಿ. ಸೊ ಆ TDR ಪಾಲಿಸಿ ಕೂಡ ಕೆಲವರು ಹಿಸ್ಟಾರಿಕ್ ಡಿಸಿಷನ್ ತೆಗೆದುಕೊಂಡು, ಯಾಕೆಂದರೆ ಕೆಲವು ರೆವಿನ್ಯೂ ಇತ್ತು, ಕೆಲವು ಕಮರ್ಷಿಯಲ್ ಇತ್ತು, ಮಧ್ಯ ರೆಸಿಡೆನ್ಷಿಯಲ್ ಇತ್ತು, ಅನ್ಯಾಯ ಆಗ್ತಿತ್ತು. ಸೊ ಅದಕ್ಕೆ ಯೂನಿಫಾರ್ಮ್ ಆಗಿ ಅವ್ನು ಕನ್ವರ್ಟ್ ಮಾಡಿಕೊಂಡು ಅವ್ನಿಗೆ ಒಂದೇ ರೇಟ್ ಕೊಡಬೇಕು ಅಂತೇಳಿ ಅದಕ್ಕೂ ಕೂಡ ಅದು ಮಾಡಿದ್ದೀನಿ. ಸದ್ಯದಲ್ಲಿ ಮುಂದಕ್ಕೆ ಏನಾದ್ರು ಒಂದು ಎಕ್ಸ್ಚೇಂಜ್ ಮಾಡಬೇಕು ಅಂತ ಮಾಡಿದ್ದೀನಿ. ಈ ಮಧ್ಯ ಮಿಸ್ಯೂಸ್ ಆಗೋದು ಬೇಡ, ಸರ್ಕಾರನೇ ಅದನ್ನ ಯಾವುದಾದ್ರು ದಾಖಲೆ ಕರೆಕ್ಟಾಗಿದೆ ಅಂತ ಗೌರ್ಮೆಂಟ್ಗೆ ಏನಾದ್ರು ಒಂದು ಸ್ಮಾಲ್ 1% 2% ಕೊಟ್ಬಿಟ್ಟು ಪಬ್ಲಿಕ್ ಪವರ್ ಎಕ್ಸ್ಚೇಂಜ್ ಯಾವ ರೀತಿ ಇರ್ತದೆ ಆ ರೀತಿ ಒಂದು TDR ಎಕ್ಸ್ಚೇಂಜ್ ಕೂಡ ಮಾಡಬೇಕು ಅಂತೇಳಿ ಈಗಾಗಲೇ ಒಂದು ಮಾಡ್ತಾ ಇದೀವಿ. ಆಮೇಲೆ ಟ್ಯಾಕ್ಸು ಸ್ವಲ್ಪ ಜಾಸ್ತಿ ಬೇಕು ಬೆಂಗಳೂರು ನಗರಕ್ಕೆ. ಈಗ ನಮ್ಮ ಅಶ್ವತ್ಥ್ನಾರ್ ಹೇಳ್ತಾ ಇದ್ರು ವರ್ಟಿಕಲ್ ಹೋಗಬೇಕು ಅಂತ. ಐ ಅಗ್ರಿ ವಿತ್ ಯು, ದಟ್ ಈಸ್ ದಿ ನೀಡ್ ಆಫ್ ದಿ ಅವರ್. ನಾವು BDಯಲ್ಲಿ ಬರೀ ಸೈಟ್ 50-80 ಅಂದ್ಕೊಂಡು ಬರೀ ಏರಿಯಾ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗ್ತಾ ಇದ್ದೋ. ವರ್ಟಿಕಲ್ ಇಸ್ ನೀಡೆಡ್. ಈಗ ಹೈದರಾಬಾದಲ್ಲಿ ಏನು ಮಾಡ್ಬಿಟ್ಟಿದ್ದಾರೆ, ಅನ್ಲಿಮಿಟೆಡ್ FIR ಮಾಡಿದ್ದಾರೆ. ಒಂದು ಮೂಲೆ ಮಾತ್ರ ಬೆಳೀತಾ ಇದೆ. ಮುಂದಕ್ಕೆ ಏನಾಗ್ತದೋ ನನಗೆ ಗೊತ್ತಿಲ್ಲ, ಎಷ್ಟು ಚೋಕ್ ಆಗ್ತದೋ, ಏನು ಪ್ರಾಬ್ಲಮ್ ಆಗ್ತದೋ ಗೊತ್ತಿಲ್ಲ. ಬೇರೆ ಕಡೆ ಹೋಗ್ತದ. ಈ ಏರ್ಪೋರ್ಟು ಇದ್ರ ಬಗ್ಗೆ ಯಾವ್ದು ಹೈಟೆಕ್ ಸಿಟಿ ಅಲ್ಲಿ ಮಾತ್ರ 100 ಫ್ಲೋರು 70 ಫ್ಲೋರು 80 ಫ್ಲೋರ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಾವು ಅದು ಆ ರೀತಿ ಮಾಡೋಕ್ಕಾಗಲ್ಲ. ನಂಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಮಿನಿಸ್ಟ್ರು ಎಲ್ಲ ಸ್ವಲ್ಪ FIR ಕಡಿಮೆ ಮಾಡಿ ಅಂತನೋ ನನಗೆ ಒಂದು ಎಸ್ ಪ್ಲೀಸ್ ಸರ್. ಇದು ನೀವು ಹೇಳ್ತಿದ್ದಾಗೆ FIR ಜಾಸ್ತಿ ಕೊಡೋದ್ರಿಂದ ಏನಾಗ್ತಿದೆ ಅಂದರೆ ಮಾರ್ಕೆಟ್ನಲ್ಲೂ ಮನೆಗಳ ರೇಟೂ ಕಮ್ಮಿ ಆಗುತ್ತೆ ಮತ್ತು ಡೆನ್ಸಿಟಿನೂ ಜಾಸ್ತಿ ಆಗುತ್ತೆ. ಇಟ್ ವಿಲ್ ಬಿಕಮ್ ಸೆಲ್ಫ್ ಕಂಟೈನಿಂಗ್ ಸಿಟೀಸ್. ಪ್ರಾಬಲಿ ನಮ್ಗೆ ಅನ್ಸ್ಬೋದು ಯಾರಿಗೋ ಬಿಲ್ಡರ್ಗೆ ಸಹಾಯ ಮಾಡ್ತಾ ಇದೀವಿ ಅಂತ. ಅಲ್ಲ, ಇಲ್ಲಿ ಕೂತಾಗ ಏನು ಅನ್ಸುತ್ತೆ, ಯಾವುದೇ ಒಂದು ಪಾಲಿಸಿ ಮಾಡಿದಾಗ ಯಾವುದೋ ಒಂದು ದುರುದ್ದೇಶದಿಂದ ಮಾಡ್ತಿದೀವ, ಸದುದ್ದೇಶದಿಂದ ಮಾಡ್ತಿದೀವೋ ಅಂತ ಪ್ರಶ್ನೆ ಉದ್ಭವ ಆಗುತ್ತೆ. ಇಂಥ ಹೈ ರೈಸ್ ಬಿಲ್ಡಿಂಗ್ಗಳು ಒಂದು ಏರಿಯಾದಲ್ಲಿ ಬಂದ್ರೂ ಇಟ್ ವಿಲ್ ಬಿಕಮ್ ಎ ಸೆಲ್ಫ್ ಕಂಟೈನಿಂಗ್ ಲೊಕ್ಯಾಲಿಟೀಸ್ ಅಥವಾ ಸಿಟಿ ಆಗುತ್ತೆ. ಅಲ್ಲಿ ವರ್ಕ್ ಪ್ಲೇಸೂ ಆಗುತ್ತೆ, ಲಿವಿಂಗ್ ಪ್ಲೇಸು ಆಗುತ್ತೆ, ಮತ್ತು ಎಜುಕೇಷನ್ ಆಗಲಿ, ಹೆಲ್ತ್ ಕೇರ್ ಆಗಲಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಲಿ, ನೀವು ಯಾವುದೇ ತಗೊಳ್ಳಿ, ಒಟ್ಟಾರೆ ಒಂದು ಸ್ಥಳದಲ್ಲಿ ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಪ್ಲೇಸ್. ಮತ್ತು ಅವು ಸೆಲ್ಫ್ ಕಂಟೈನಿಂಗ್ ಆಗುತ್ತೆ. ಆ ಜಾಗದಲ್ಲಿದ್ದವರು ಇನ್ನೊಂದು ಜಾಗಕ್ಕೆ ಏನು ಬರೋಕ್ಕೆ ಹೋಗಲ್ಲ. ಸಾಮಾನ್ಯವಾಗಿ ಎಲ್ಲ ರೀತಿ ಸೌಕರ್ಯಗಳು ಆ ಸ್ಥಳದಲ್ಲೇ ಸಿಗುವಂಥದ್ದಾಗುತ್ತೆ. ಹಾಗಾಗಿ ಒಂದು ಜಾಗದಲ್ಲಿ ನೀವು ನೋಡಿ, ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿನಲ್ಲೂ ಆ ಮಲ್ಟಿಪಲ್ ಲೇಯರ್ಸ್ಗಳು ಮಾಡ್ಕೊಂಡಿದ್ದಾರೆ. ಮಲ್ಟಿಪಲ್ ಲೇಯರ್ಸ್ ಮಾಡಿ ಸ್ಟ್ರಕ್ಚರ್ಡ್ ಆಗಿ ಸಿಸ್ಟಮೆಟಿಕ್ ಆಗಿ ಮಾಡಿದ್ದಾರೆ. ನೀವು ಹೇಳ್ತೀರಿ ಇವತ್ತು ಮಹದೇವಪುರದಲ್ಲಿ ಯಾಕೆ ನಮಗೆ ರೆವಿನ್ಯೂ ಜಾಸ್ತಿ ಬರುತ್ತೆ, ಬೇರೆ ಕಡೆ ಯಾಕೆಂದರೆ ಪ್ಲಾನಿಂಗ್ ತಪ್ಪು ಸರ್. ಈಗ ನೀವು ವೆಸ್ಟ್ ಸೈಡ್ನಲ್ಲಿ ಕಮರ್ಷಿಯಲ್ ಆಕ್ಟಿವಿಟಿ ಮಾಡಲಿಕ್ಕೆ, ಇಂಡಸ್ಟ್ರಿಯಲ್ ಆಕ್ಟಿವಿಟಿ ಮಾಡಲಿಕ್ಕೆ ಯಾವುದೋ ಪ್ಲಾನಿಂಗ್ನಲ್ಲೇ ಸೇರಿಲ್ಲ. ಸೊ ಬರೀ ಮನೆಗಳು ಕಟ್ಟಲಿಕ್ಕೋಸ್ಕರ ಮಾಡಿಕೊಟ್ಟಿದ್ದೀರಿ. ಈ ರೀತಿ
ಅನ್ಇವನ್ ಡಿಸ್ಟ್ರಿಬ್ಯೂಷನ್. ಇವತ್ತು ನಾರ್ತ್ ಬೆಂಗಳೂರು ಬೆಳಿಲಿಕ್ಕೆ ಆಗ್ತಿದೆ, ಅಥವಾ ಈಸ್ಟ್ ಬೆಳೆದು ಇವತ್ತು ನಾರ್ತ್ ಕಡೆ ಹೋಗ್ತಿದೆ. ಸೊ ಈ ರೀತಿ ಏನಾದ್ರು ಪ್ಲಾನಿಂಗ್ ಏನಾದ್ರು ಸರಿ ಕೊಟ್ಟರೆ ಎಲ್ಲ ಕಡೆ ನಾವು ಬೆಳವಣಿಗೆ ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಈಗ ಸೌಕರ್ಯ ಕೊಡ್ತಾ ಇದ್ದೀರಾ, ವೆಸ್ಟ್ ಬೆಂಗಳೂರಿನಲ್ಲಿ ಸೌಕರ್ಯ ಕೊಡ್ತಾ ಇದ್ದೀರಾ, ಮ್ಯಾಪ್ ರೋಡ್ ಮಾಡಿದ್ದೀರಾ, ಮಾರ್ ರೋಡ್ ಮಾಡಿದ್ದೀರಾ, ಆದರೆ ಅದಕ್ಕೆ ಮೆಟ್ರೋನು ಮಾಡ್ತಾ ಇದ್ದೀರಾ. ಆದರೆ ಅಲ್ಲಿ ಬೇಕಾಗಿರುವಂಥ ಎಕನಾಮಿಕ್ ಆಕ್ಟಿವಿಟಿ ಮಾಡ್ಲಿಕ್ಕೆ ಬೇಕಾಗಿರೋ ರೀತಿನಲ್ಲಿ ಪ್ಲಾನಿಂಗ್ ಆಗಿಲ್ಲ, ಆ ರೀತಿ ಸೌಕರ್ಯ ಇಲ್ಲ. ಕೊಡಿ ಸರ್, FIR ಜಾಸ್ತಿ ಕೊಟ್ಟರೆ ಏನು ತಪ್ಪೇನಿಲ್ಲ. ಮನೆ ಸಭಾಧ್ಯಕ್ಷ ಉಪಮುಖ್ಯಮಂತ್ರಿಗಳು ನಾನು ನೋಡಿರೋಂಥ ಒಂದು ಅನುಭವದಲ್ಲಿ ಹೊರತು, ನಾನು ನನ್ನ ಅನುಭವದಲ್ಲಿ ನೋಡಿರೋದನ್ನ ಹೇಳ್ತಾ ಇದ್ದೀನಿ ಹೊರತು ಇದೇ ನಾನು ಇಡೀ ಪಕ್ಷದ ಪರವಾಗಿ ಪ್ರತಿಪಕ್ಷದ ಪರವಾಗಿ ನಾನು ಮಾತಾಡ್ತಿದ್ದೀನಿ ಅಂತ ಅನ್ನೋದಲ್ಲ. ನನ್ನ ಅನುಭವದಲ್ಲಿ ನೋಡಿರೋಂಥ ನಾನೇನು ಬಿಲ್ಡ್ರ್ ಅಲ್ಲ, ನಾವೇನು ಸ್ವಾರ್ಥ ಇಟ್ಕೊಂಡಿಲ್ಲ. ಒಂದು ಸದುದ್ದೇಶಕ್ಕೆ ಒಂದು ನಗರಕ್ಕೆ ಏನು ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋಂಥದ್ದು ನಾನು ನೋಡಿ ಹೇಳ್ತಾ ಇದ್ದೀನಿ. ಡೆನ್ಸಿಟಿ ಒಂದೇ ನಿಮಿಷ. ಈಗ ನಾನು ಕೆಲವು ಕಡೆ ಹೋಗಿದ್ದೀನಿ, ಹೆಸರು ಹೇಳೋದು ಬೇಡ. ದೊಡ್ಡ ಒಂದ್ ಕಡೆ ಮೊನ್ನೆ ಜಿಂದಾಲ್ ರೋಡಲ್ಲಿ ನೀವು ಒಂದೇ ಕಡೆ 5,000 ಮನೆ ಕಟ್ಟಿದ್ದಾರೆ. ಈಗ ಫ್ಲಾಟ್ಗಳಲ್ಲಿ ನಮ್ಮ ಜಾರ್ಜ್ ಅವ್ರಿಗೆ ಗೊತ್ತು, ಒಂದು ಫ್ಲಾಟ್ ತಗೊಂಡ್ರೆ 2-3 ಕಾರ್ ಇಟ್ಕೊಂಡಿದ್ದಾರೆ ಎಲ್ಲರೂ. ಆ ಕಾಲ ಹೊರಟೋಯ್ತು, ಹಳ್ಳಿ ಒಂದೇ ಕಾರ್ ಇತ್ತು. ಈಗ 2-3 ಅಷ್ಟು ಜನ ಒಂದೇ ಸರಿ 5,000 ಮನೆ ಇದೆ ಅಂದ್ರೆ 10,000 ಕಾರ್ ಆಚೆ ಬಂದ್ರೆ ಕತೆ ಏನಾಗ್ತೈತೆ ರೋಡು. ಅದಕ್ಕೋಸ್ಕರ ನೀವು ಕೊಡಬೇಕಾದ್ರೆ ನಮ್ಮ ರೋಡ್ಗಳು, ಈಗ ರೋಡ್ ಪ್ರಕಾರ ನಾವು ಇಲ್ಲ. ಈಗ ನಾವು 30 ಫೀಟ್ ರೋಡ್ಗೆ ಎಷ್ಟು FIR ಇದೆ, ಅದು ಬಿಟ್ಟ ತಕ್ಷಣ 30 ಬಿಟ್ಟ ತಕ್ಷಣ 40 ಬಿಟ್ಟ ತಕ್ಷಣ 60, 80, 100 ಹಿಂಗಿದೆ. ಅದ್ರ ಬದಲಾಗಿ ಇನ್ನೂ ಕ್ಲಿಯರ್ ಆಗಿ ಮಾಡಿ, 30 ಬಿಟ್ಟ 40, 50, 60, 70 ಆ ಲೆವೆಲ್ಗೆ ತಕ್ಕಂಗೆ ರೈಸ್ ಮಾಡ್ಕೊಂಡು ಹೋಗ್ಲಿ. ಇಲ್ಲ ಅಂತ ಹೇಳಿದ್ರೆ ನೀವು ಹೇಳಿದ್ರಿ ಬೆಂಗಳೂರು ರೋಡ್ಸ್ ಎಲ್ಲ ನಾವು ನ್ಯಾರೋ ರೋಡ್ಸ್, ಪ್ಲಾನೆಡ್ ಸಿಟಿ ಅಲ್ಲ, ಬಾಂಬೆ ತರ ಚೆನ್ನೈ ತರ ಇಟ್ಸ್ ನಾಟ್ ಎ ಪ್ಲಾನೆಡ್ ಸಿಟಿ, ನ್ಯಾರೋ ರೋಡ್ಸ್. ನಾವು ಇನ್ನಷ್ಟು ಇಲ್ಲಿ ಜಾಸ್ತಿ ಡೆನ್ಸಿಟಿ ಮಾಡಿದ್ರೆ ಸಮಸ್ಯೆ ಆಗ್ತೈತೆ. ಅದ್ರ ಬಗ್ಗೆ ಯೋಚನೆ ಮಾಡಿ. ಎಷ್ಟು ರೋಡ್ ಇದೆ ಅದಕ್ಕೆ ಒಂದು ಕೊಡುವಂತ ಒಂದು ಮಾಡ್ಬೇಕು. ಅದಕ್ಕೆ ಈಗ ಮೆಟ್ರೋ ಕೊಡ್ತಾ ಇದ್ದೀರಲ್ಲ, ಮೆಟ್ರೋ ಲೈನ್ ಅಲ್ಲಿ ನೀವು ಮಾಡಿದ್ರೆ ಉಪಯೋಗ ಆಗ್ತೈತೆ. ಮೆಟ್ರೋ ಲೈನ್ಸ್ ಅಲ್ಲಿ ನೀವು ಎಲ್ಲೇನೋ ಅಲ್ಲಿ ಜಾಸ್ತಿ ಕೊಡಿ, ನೀವು ಎಷ್ಟು ಬೇಕೋ ಕೊಡಿ ಮೆಟ್ರೋ ಲೈನ್ಸ್ ಅಲ್ಲಿ. ಮತ್ತೆ ಈಗ ಪೆರಿಫಲ್ ರೋಡ್ ಮಾಡ್ತಾ ಇದ್ದೀರಾ, ಅಲ್ಲಿ ಒಂದು ಅದೇ ಸಪರೇಟ್ ಸೆಕ್ಟರ್ಸ್ ಮಾಡಿ, ಅಲ್ಲಿ ಹೈ ರೈಸ್ ಬಿಲ್ಡಿಂಗ್ಗಳು ಕೊಡಿ. ಸೊ ಬೆಂಗಳೂರು ಸಿಟಿ ಒಳಗಡೆ ನೀವು ಮಾಡಿದ್ರೆ ಜನರಲ್ ಆಗಿ ಎಲ್ಲರಿಗೂ ಒಂದೇ ಕಡೆ ಹಂಗೆ ಮಾಡಕ್ ಹೋಗ್ಬೇಡಿ. ಎಲ್ಲೆಲ್ಲಿ ನಿಮ್ ಪ್ರಾವಿಷನ್ ಇದೆಯೋ ಎಲ್ಲೆಲ್ಲಿ ಮಾಡ್ಬೋದೋ, ಈ ಜನನ ಆಚೆ ಕಡೆ ತಗೊಂಡೋಗಕ್ಕೆ ಏನೇನು ಮಾಡ್ಬೋದೋ ಅದನ್ನ ನೀವು ಶುರು ಮಾಡಿ. ಮುಂದೆ ಬಂದಂತ ಸರ್ಕಾರಗಳು ಅದನ್ನ ಫಾಲೋ ಮಾಡಿದ್ರೆ ಬೆಂಗಳೂರು ಉಳಿತತೆ. ಇಲ್ಲ ಅಂದ್ರೆ ನಮ್ದು ಒಂದು ಇವಾಗ ಹೆಂಗೆ ಗಾರ್ಬೇಜ್ ಸಿಟಿ ಹಿಂಗೆಲ್ಲ ಅಂತಿರೋ ಹಂಗೆ ಬ್ಲ್ಯಾಂಡ್ ಆಗಿ ನಾವು ನಮ್ದು ಒಂಥರ ಸ್ಲಮ್ ಆಗೋತದೆ ಲಾಸ್ಟ್ಗೆ. ಅದಕ್ಕೆ ನಮ್ಮ ಸಲಹೆ ಅಷ್ಟೇ. ಸರ್, ಟು ಕಂಟಿನ್ಯೂ ಅಶೋಕ್ ಅವ್ರು ಹೇಳ್ದಂಗೆ, ನಾನು ಮೊನ್ನೆ ನೋಡ್ತಾ ಇದ್ದೆ, ಮಹಾರಾಷ್ಟ್ರ ಹ್ಯಾಸ್ ಕಮ್ ಔಟ್ ವಿತ್ ಎ ನ್ಯೂ ಪಾಲಿಸಿ. 4th ಮುಂಬೈ ಕಟ್ತಾ ಇದ್ದಾರೆ ಅವರು. ಮುಂಬೈ ಆಯಿತು, ನವಿ ಮುಂಬೈ ಆಯಿತು, 3rd ಮುಂಬೈ ಆಯಿತು, ದೇ ಆರ್ ಗೋಯಿಂಗ್ ಫಾರ್ 4th ಮುಂಬೈ. ಸೊ ನಾವು ಕೂಡ ಐ ಥಿಂಕ್ ದ ಟೈಮ್ ಹ್ಯಾಸ್ ಕಮ್. ನೀವು ಏನೋ ಹೊಸ ಒಂದು ಚಾಪ್ ಮೂಡಿಸ್ಬೇಕು ಮಾಡ್ತಾ ಇರುವಾಗ, ಒಂದು ಬೆಂಗಳೂರು ಎಷ್ಟು ಸ್ಯಾಚುರೇಷನ್ ಪಾಯಿಂಟ್ ಮೂಡಬೇಕು ಮುಟ್ಬಿಟ್ಟಿದೆ. ಇಟ್ ಈಸ್ ದ ರೈಟ್ ಟೈಮ್ ಟು ಹ್ಯಾವ್ ಸೆಕೆಂಡ್ ಬ್ಯಾಂಗ್ಳೂರ್ ಔಟ್ಸೈಡ್ ಬ್ಯಾಂಗ್ಳೂರ್. ಅದ್ರ ಬಗ್ಗೆ ಯೋಚನೆ ಮಾಡಿ. ಅಲ್ಲ, ಅದಕ್ಕೇನೆ ಹಿಂದೆ ಕುಮಾರಸ್ವಾಮಿ ಕಾಲದಲ್ಲಿ ನಂದಗುಡಿ, ಸೋಲಾರು, ಬಿಡದಿ ಎಲ್ಲ ಮಾಡಿದ್ರು. ಪಾಪ ಬಿಟ್ಬಿಟ್ರು. ನಿಮ್ಮನ್ನು ಕರ್ಕೊಂಡೋಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೌ ಕ್ಯಾನ್ ಐ ಡಿಲೀಟ್ ದಟ್ ಲ್ಯಾಂಡ್? ಹೌ ಕ್ಯಾನ್ ಐ ಡಿನೋಟಿಫೈ ದಟ್ ಲ್ಯಾಂಡ್? ಇಟ್ ಇಸ್ ನಾಟ್ ಡಿನೋಟಿಫೈ ಆದ ತಕ್ಷಣ ನಮ್ಮ ಪರಿಸ್ಥಿತಿ ಏನಾಗ್ತಿದೆ ಅಂತ ಗೊತ್ತಿದೆ ನಿಮಗೆ. ಸೊ ಅದನ್ನ ಮಾಡೋಕ್ಕಾಗಲ್ಲ. ಸೊ ಏನೇನೋ ಮಾಡ್ತಾ ಇದ್ದೀನಿ, ಐ ಕಮ್ ಬ್ಯಾಕ್ ಆನ್ ದಟ್ ದಿಸ್ ಒನ್. ಸೊ ಅದಕ್ಕೆ ನೀವು ಹೇಳ್ದಂಗೆ ವರ್ಟಿಕಲ್ ಆಗಿ ಹೋಗ್ಬೇಕು. ಹಿಂದೆ ಮಾಡ್ಬಿಟ್ಟಿದ್ದಾರೆ, ಶಿವರಾಮ್ ಕಾರಂತ್ ಲೇಔಟ್, ಕೆಂಪೇಗೌಡ ಲೇಔಟ್, ಬೇರೆ ಎಲ್ಲ ಮಾಡ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಏನೇ ಮಾಡಿದ್ರು ವಿಲ್ ಹ್ಯಾವ್ ಟು ಗೋ ಫಾರ್ ಎ ವರ್ಟಿಕಲ್ ಡೆವಲಪ್ಮೆಂಟ್. ಐ ಫುಲ್ಲಿ ಅಗ್ರಿ ವಿತ್ ಯು. ನೆಕ್ಸ್ಟ್ BDA ಪ್ಲಾನ್ ವಾಟ್ ಎವರ್ ಮೇ ಬಿ ಇಸ್ ದೇರ್ ವಿಲ್ ಬಿ ಓನ್ಲಿ ಫಾರ್ ಎ ವರ್ಟಿಕಲ್ ಡೆವಲಪ್ಮೆಂಟ್. ಎಲ್ಲ ಒಂದು ಸ್ಮಾಲ್ ಪರ್ಸೆಂಟೇಜ್ ವಿಲ್ ಅಲೋ ಸೈಟ್ಗಳಿಗೆ. ಬಟ್ ಇದಕ್ಕೆ ನಾವು ವರ್ಟಿಕಲ್ ಆಗಿ ನಾವು ಯೋಚನೆ ಮಾಡಬೇಕಾಗ್ತದೆ. ಯಾಕೆಂದ್ರೆ ರೋಡ್ಗೆ ಮತ್ತೊಂದು ಮೆಟ್ರೋ ತೆಗೆದುಕೊಂಡು ಹೋಗ್ಬೇಕಾಗ್ತದೆ ಅಂತ ಜಾಗದಲ್ಲೆಲ್ಲ ಕೊಡಬೇಕಾಗ್ತದೆ. ಸೊ ದಟ್ ಇಸ್ ವೈ ಬಿಡದಿಲಿ, ಯಾಕೆಂದ್ರೆ ನೀರ್ ಹತ್ರ ಇದೆ, ಸೆಕೆಂಡ್ ಏರ್ಪೋರ್ಟ್ ವಿದಿನೇ ಇಲ್ಲ. ಐ ಥಿಂಕ್ ವಿಲ್ ಹ್ಯಾವ್ ಟು ಗೋ ಟು ದಿ ಸೌತ್ ಓನ್ಲಿ. ಈಗಿರೋ ನನಗಿರೋ ರಿಪೋರ್ಟ್ಸ್ ಪ್ರಕಾರ ಅಲ್ಲಿಗೆ ಹೋಗ್ಬೇಕಾಗ್ತದೆ. ಅದಕ್ಕೆ ನಾನು ಬಿಡದಿಗೇನೆ ಇದನ್ನ ಆರ್ಟಿಫಿಷಿಯಲ್ ಸಿಟಿ ಮತ್ತೊಂದು ಸಿಟಿ ಮಾಡಬೇಕು ಅಂತೇಳಿ ಏನು 9,000 ಎಕರೆ ಅಕ್ವಿಷನ್ ಆಗಿತ್ತು. ಜಗದೀಶ್ ಶೆಟ್ಟರ್ ಏನೋ 1,000 ಎಕರೆ ಏನೋ ಬೇರೆಯವ್ರಿಗೆ ಇಂಡಸ್ಟ್ರೀಸ್ಗೆ ಯಾರಿಗೂ ಕೊಡಕ್ಕೆ ನಮ್ಗೆ ಕೊಟ್ಟಿದ್ದಾರೆ. ಇನ್ನು 8,000 ಎಕರೆ ಇದೆ. ಅವ್ರಿಗೂ ಒಳ್ಳೆ ಕಾಂಪನ್ಸೇಷನ್ ಕೊಡ್ತೀನಿ ಅಂತ ನಾನು ಅಶ್ಯೂರೆನ್ಸ್ ಮಾಡಿದ್ದೀನಿ. ಇವತ್ತೇನೋ ಕ್ಯಾಬಿನೆಟ್ ಬರ್ತಾ ಇದೆ ಸಬ್ಜೆಕ್ಟು. ಫೈನಲ್ ಬಂದ ತಕ್ಷಣ ವಿಲ್ ಲುಕ್ ಇಟ್ ಆಲ್ ದೋಸ್ ಇಶ್ಯೂಸ್ ವಾಟ್ ಎವರ್ ಯು ಆರ್ ಟೆಲಿಂಗ್. ನಂದಗುಡಿಗೂ ಅಷ್ಟೇ. ಬೇರೆ ಎಲ್ಲ ಈಗೇನು ಮಾಡ್ತಿರಲ್ಲ ಗಲಾಟೆಗಳು, ರೈತರುಗಳೆಲ್ಲ ನಮಗೆ ಜಮೀನು ಜಾಸ್ತಿ ಸಿಗ್ತದೆ, ಬೆಲೆ ಜಾಸ್ತಿ ಸಿಗ್ತದೆ ಅಂತ.
ಬಟ್ ಅಕ್ವಿಷನ್ ಒಂದ್ ಕಡೆ ಆಗ್ತಾ ಇದೆ. ಸೊ ಅದಕ್ಕೆ ಏನಾದ್ರು ಮಾಡಿ ಐ ಥಿಂಕ್ ಐ ವಿಲ್ ಕಮ್ ಬ್ಯಾಕ್ ಟು ಯು ಆನ್ ದಟ್ ಇಶ್ಯೂ. ಸೊ ಅದಕ್ಕೆ ಆಮೇಲೆ ಈ FIR ಕಡಿಮೆ ಮಾಡಬೇಕು ಅಂತ ಮಾಡಿ ಪ್ರೀಮಿಯಂ FIR ತಗೊಳ್ಳಿ ಅಂತ ಹೇಳಿದ್ರು. ನಾನು ಅದಕ್ಕೆ ಏನೋ ಒಂದು ಮಾಡಿದ್ದೆ, ಒಂದು ರೇಟ್ ಮಾಡಿ ಒಂದು ಹೊಸದಾಗಿ ನಿಮ್ನೆಲ್ಲ ಕನ್ವಿನ್ಸ್ ಮಾಡಿ ಒಪ್ಪಿದ್ದೆ. ಗವರ್ನರ್ ಹತ್ರಕ್ಕೆ ಹೋಗಿ ನಿಮ್ಮ ಪಾರ್ಟಿಯವರೇ ಕೆಲವರು ಹೋಗಿ ತಗರಾಲು ಕೊಟ್ಟರು. ಅವ್ರು ಕೆಲವರು ಡಿಕೆ ಹಿಂಗೆ ಹೇಳ್ತಾ ಇದ್ದಾರೆ, ಆಯ್ತು ಬಿಡಿ ಸ್ವಾಮಿ, ನನ್ನ ಮೇಲೆ ತಗರಾಲು ಕೊಟ್ಟು ನಾನೇನೋ ಇದ್ರಲ್ಲೇನೋ ಲಂಚ ಹೊಡಿತಾ ಇದ್ದೀನಿ ಅಂತ ಲೆಕ್ಕ ಹಾಕೋ ಹೇಳಿದ್ರೆ ನಂದು ಬಿಟ್ಬಿಡಿ ನೀವು. ಈಗ 2020ರಲ್ಲಿ ಬಿಜೆಪಿ ಗೌರ್ಮೆಂಟ್ ಮಾಡಿದ್ದಾರೆ, ಲೆಟ್ ಅಸ್ ಟೇಕ್ ದಟ್ ಇಟ್ಸು ಅಂದ್ಬಿಟ್ಟು ಈಗ ಅದನ್ನೇ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಅದೊಂದು ಸಣ್ಣ ಲಾಬಿ ಇದೆ. ಆ TDR ಅವರು ಎಲ್ಲ ಬೋಗಸ್ TDR ಗಿರಾಕಿಗಳು ಇದೆಲ್ಲ ಇದ್ದಾರೆ, ಎಲ್ಲ ಬಸ್ಕೊಂಡು ಮಾಡ್ಕೊಂಡಿದ್ದಾರೆ. ಅವರು ಕೋರ್ಟು, ಸುಪ್ರೀಂ ಕೋರ್ಟ್ ಗಂಟ ಹೋಗ್ಬಿಟ್ಟಿದ್ದಾರೆ. ನನಗೆ ಸುರೇಶ್, ಶಿವರಾಂಕಾರ್ ಲೆವೆಟ್ಟು ಎಲ್ಲ ಆಗಿದೆ, 10,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಐ ಆಮ್ ನಾಟ್ ಏಬಲ್ ಟು ರಿಸೀವ್ ಅಪ್ಲಿಕೇಶನ್. ಕೋರ್ಟ್ಗೆ ಹಾಕ್ಬಿಟ್ಟಿದ್ದಾರೆ, ಕೋರ್ಟಿಂದ ಅಲ್ಲಿ ನಿಲ್ಲಿಸಿದ್ದಾರೆ. ಈಗೇನೋ ರೈತರುಗಳಿಗೆ ಮಾತ್ರ ಕೊಡಿ ಅಂತ ಹೇಳಿದ್ದಾರೆ, ಅದಕ್ಕೇನೋ ಒಂದು ಸಿಸ್ಟಮ್ ತರ್ತಾ ಇದ್ದೀವಿ. ಹೊಸ ಅಪ್ಲಿಕೇಶನ್ 10,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಆ ಲೆವೆಟ್ ಮಾಡಿ ಸರ್ಕಾರಕ್ಕೆ ಅಪ್ಲಿಕೇಶನ್ ತೆಗೆದುಕೊಳ್ಳಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಎಷ್ಟು ಕನ್ಸ್ಟ್ರೆಂಟ್ಸ್ ಇದೆ ಅಂತಂದ್ರೆ, ಗಾರ್ಬೇಜ್ ವಿಚಾರಕ್ಕೆ ಹೋದ್ರೆ ಕಸದ್ಗೆ ಕೋರ್ಟು, ಪ್ರೀಮಿಯಂ FIRಗೆ ಕೋರ್ಟು, ಆ ಅಪ್ಲಿಕೇಶನ್ ತಗೊಂಡು ಬಡವರಿಗೆ ಸೈಟ್ ಹಂಚೋಣ, ಯಾರು ಅರ್ಜಿ ಹಾಕೊಂಡವ್ರಿಗೆ ಸೈಟ್ ಕೊಡೋಣ ಅಂತಂದ್ರೆ ಕೋರ್ಟು, ಲ್ಯಾಂಡ್ ಓನರ್ಸ್ಗೆ ಕೊಡೋಣ ಅಂದ್ರೆ ಕೋರ್ಟು. ಆ ಇವನ ನೈಸ್ ರೋಡ್ ಇನ್ನು 50ವರೆಗೂ 25 ವರ್ಷ ಆದ್ರೂ ಕೊಟ್ಟಿಲ್ಲ, ಅದು ಕೋರ್ಟು. ಕೋರ್ಟ್ ಇಸ್ ನಾಟ್ ಅಲೋಯಿಂಗ್. ಗವರ್ಮೆಂಟ್ ಹ್ಯಾಸ್ ಟು ಟೇಕ್ ಸಮ್ ಡಿಸಿಷನ್ ಆನ್ ದಿಸ್ ಬೋಲ್ಡ್ ಡಿಸಿಷನ್. ಅದಕ್ಕೇನೋ ಒಂದು ನೋಡೋಣ, ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಏನೋ ಒಂದು ಸಮಿತಿ ಮಾಡಿದ್ದಾರೆ, ಅದಕ್ಕೇನೋ ಒಂದು ಬಾಣ ಇಲ್ಲಿ. ಆಮೇಲೆ ಗೊತ್ತಪ್ಪ, ನಿನ್ನ ಧ್ವನಿ ಕೇಳಬೇಕು ಕಿವಿಗೆ, ಸೋಮಶೇಖರ್ ಧ್ವನಿ. ಆಮೇಲೆ ಮಾತಾಡೋಣ, ನೈಸ್ ವಿಚಾರ ಆಮೇಲೆ ಮಾತಾಡೋಣ. ಓಕೆ, ಹಿಂಗಿದೆ ಅಧ್ಯಕ್ಷೆ. ಸೊ ಅದಕ್ಕೆ ಪ್ರೀಮಿಯಂ FIRಗೆ ಈಗ ವಿ ಹ್ಯಾವ್ ಅಲೋಡ್ ಇಟ್. ಸೊ ಅದಕ್ಕೇನೋ ಒಂದು ಸಣ್ಣ ಕೋರ್ಟಲ್ಲಿ ಒಂದು ಇಶ್ಯೂ ಇದೆ, ಅದಕ್ಕೆ ಥರ್ಡ್ ಪಾರ್ಟಿ ರೈಟ್ ಮಾಡಬಾರ್ದು, ಅದಕ್ಕೆ ಎಲ್ಲ ಕಾಯ್ತಾ ಇದ್ದಾರೆ. ಈ ಕಸದ ವಿಚಾರಕ್ಕೆ ಆ ಮಾಫಿಯಾ ಐ ಥಿಂಕ್ ಅವರೆಲ್ಲ ಹೆಂಗ್ ಮೇಂಟೈನ್ ಮಾಡೋದು ನನಗೆ ಗೊತ್ತಿಲ್ಲ. ನನಗೆ ಗಾಬರಿ ಆಗ್ಬಿಡ್ತು ನೆನ್ಸ್ ಮಾಡಿದೆ. 89 ವಾರ್ಡ್ ಮಾಡಿದ್ರು, ಏನೆಲ್ಲ ಕೋರ್ಟ್ಗೆ ಹೋಗಿ ಗಾಲಾಟೆ ಮಾಡಿ, ಅಡ್ವರ್ಟೈಸ್ಮೆಂಟ್ಗೂ ಬಿಡಲ್ಲ, ಇದಕ್ಕೂ ಬಿಡ, ಎಲ್ಲದಕ್ಕೂ ಕೋರ್ಟ್. ಈಗೇನೋ ಸದ್ಯ ಲಾಸ್ಟಲ್ಲಿ 33 ಪ್ಯಾಕೇಜ್ ಮಾಡಿ ಈಗೇನೋ ಒಂದು ಸ್ಟೇಜ್ ಬಂದಿದೆ. 4 ಕಡೆ ಮಾಡಬೇಕು ಅಂತ ಮಾಡಿದೆ, ಜಾಗ ಪ್ರಾಬ್ಲಮ್ ಆಯಿತು. ಕೊನೆಗೆ 2 ಕಡೆಗೆ ಫೈನಲೈಸ್ ಮಾಡಿ ನೈಸ್ ಒಂದು ಜಾಗ. ಮತ್ತು ದೊಡ್ಡಬಳ್ಳಾಪುರದಲ್ಲಿ ಪಾಪ ನಮ್ಮ ಮುನ್ರಾಜ್ ಗಲಾಟೆ ಮಾಡ್ತಾ ಇದ್ದೀನಿ ಈಗೂ, ಅಲ್ಲೊಂದು ಮೊದಲೇ ಒಂದಿತ್ತು, ಆ ಜಾಗ ತೆಗೆದುಕೊಂಡು ಈಗ ಟೆಂಡರ್ ಕೂಡ ಅದು ಫೈನಲೈಸ್ ಆಗಿದೆ. ಸೊ ವಿ ಆರ್ ಟ್ರೈನ್. ಈ ಮಧ್ಯದಲ್ಲಿ ನಮ್ಮ MLAಗಳು ಗಲಾಟೆ, ನಮ್ಮೂರ ಒಳಗಡೆ ಎತ್ಕೊಂಡು ಹೋಗ್ತಾ ಇದ್ದೀರಾ, ಅದಕ್ಕೆ ರೋಡ್ ಕೊಡಿ. 300 ಕೋಟಿ ವಸೂಲು ಮಾಡ್ಬಿಟ್ರು ನನ್ನ ಹತ್ರ. 300 crores ಗಿವನ್. ಯಾರು ನಮ್ಮ ನಿಂಬಾವಳಿಗೆ, ಈ ಕಡೆ ಇವ್ರಿಗೆ, ಈ ಕಡೆ ಸೋಮಶೇಖರ್ಗೆ ಎಲ್ಲ ಸೇರಿ 300 ಕೋಟಿ ಅಂದರೆ ಡೆವಲಪ್ಮೆಂಟ್ಗೆ ವಸೂಲು ಮಾಡಿರೋದವರು. ನಮ್ಮೂರಲ್ಲಿ ರೋಡ್ ಹೋಗ್ತಾ ಇದೆ ಅಂತೇಳಿ ಅವ್ರದ್ದೆಲ್ಲ ಗಲಾಟೆ. ಪಾಪ ಇನ್ನ ಏನು ನಾನು ನಮ್ಮ ದೇವನಹಳ್ಳಿ ದೊಡ್ಡಬಳ್ಳಾಪುರ MLA ಕೊಟ್ಟಿಲ್ಲ, ಇನ್ನ ಸ್ವಲ್ಪ ಕೊಡಬೇಕು ಅವ್ರಿಗೆ. ಸೊ ಇಷ್ಟಿದೆ. ಸೊ ಹಂಗೆ ನಾವು ಎಲಿವೇಟೆಡ್ ಕಾರಿಡಾರ್ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ. ಯಾಕೆಂದ್ರೆ ವಿಧಿನೇ ಇಲ್ಲ, ಟ್ರಾಫಿಕ್ ಈಸಿ ಆಗಬೇಕು. ಅದಕ್ಕೆ ಒಂದು ದೊಡ್ಡ ಸುಮಾರು 109 ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್ಗೆ ಪ್ಲಾನ್ ಮಾಡಿ, ಅದು ಕೂಡ ಈಗ ಬರ್ತಾ ಇದೆ, ಪ್ರಾಜೆಕ್ಟ್ ಬರ್ತಾ ಇದೆ. ಬಫರ್ ರೋಡ್ ವಿಚಾರ, ಹೊಸ ರೋಡ್ ಆಡ್ ಮಾಡಲಿಲ್ಲ, ಹೆಂಗ್ ರೋಡ್ ಆಡ್ ಮಾಡೋದು? ಸೊ ಈ ನಾಲೆಗಳ ಪಕ್ಕ ಇತ್ತು, ಅದಕ್ಕೆ ಸಂಚಾರಿಕ್ತ ಅಂತ ಅಂದ್ಬಿಟ್ಟು ಒಂದು 300 ಕಿಲೋಮೀಟರ್ ಐಡೆಂಟಿಫೈ ಮಾಡಿದೆ. ಪಾಪ ಐ ಶುಡ್ ಥ್ಯಾಂಕ್ ದಿ ಮಿಲಿಟರಿ ಪೀಪಲ್. ಅವರು ಒಂದಷ್ಟು ಜಾಗ ಬಿಟ್ಕೊಟ್ಟಿದ್ದಾರೆ. ಅಲ್ಲಿ ಆ ಕೆನಲ್ ಪಕ್ಕ ಇಟ್ಕೊಂಡು ಆ ಹೊಸ ರೋಡ್ನ ಏರ್ಪೋರ್ಟ್ ಆದಮೇಲೆ ಹಳೆ ಏರ್ಪೋರ್ಟ್ ಪಕ್ಕದಲ್ಲೇ ಮಾಡಿ ಅಲ್ಲೊಂದು ಹೋಗ್ತಾ ಇದೆ. ತಿರ್ಗಾ ಇಲ್ಲಿ ತಣಿಸಂದ್ರ ಒಂದು ಹೋಗ್ತಾ ಇದೆ. ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಒಂದು ಐಡೆಂಟಿಫೈ ಮಾಡಿದ್ದೀವಿ. ಹಿಂಗೆ ಒಟ್ಟು ಒಂದು 300 ಕಿಲೋಮೀಟರ್ ಮಾಡಿ ಅದಕ್ಕೊಂದು 3,000 ಕೋಟಿ ರೂಪಾಯಿ ಅಷ್ಟು ಪ್ಲಾನ್ ಹಾಕೊಂಡಿದ್ದೀವಿ ಹೊಸ ರೋಡ್ ಕ್ರಿಯೇಟ್ ಮಾಡೋಕ್ಕೆ. ಈಗ ಸದ್ಯಕ್ಕೆ ಒಂದು 300 ಕೋಟಿ ಮಾತ್ರ ಇಟ್ಟಿದ್ದೀವಿ. ಅದಕ್ಕೆ ದುಡ್ಡು ಕೊಡೋಕ್ಕಾಗಲ್ಲ, ಅಕ್ವಿಷನ್ ಮಾಡೋಕ್ಕಲ್ಲ, TDR ಕೊಡಬೇಕು. ಅವ್ರದ್ದೇನೋ ಲೆಕ್ಕಾಚಾರ ಇದೆ, ಅದಕ್ಕೆ ರಿಪ್ಲೈ ಬರ್ತೇನೆ. ಆಮೇಲೆ ಮೊನ್ನೆ ಹಿಂದೆ ಜಯನಗರ ಕಡೆ ಡಬಲ್ ಡೆಕ್ಕರ್ ಅಂತ ಮಾಡಿದ್ರು. ನಾನು ಪ್ರೈಮ್ ಮಿನಿಸ್ಟರ್ ತೋರಿಸ್ತಾ ಇದ್ದಾನೆ. ಐ ಆಸ್ಕ್ ಹಿಮ್ ಟು ಸಿ ದಟ್ ಮಾಡಲ್. ಐ ಥಿಂಕ್ ಅಶೋಕ್ ಇದ್ರೆ ಏನೋ ಗೊತ್ತಿಲ್ಲ ನನಗೆ. ನೋಡಿ, ಇಲ್ಲೇ ಇದೆ ಫೋಟೋ, ಪ್ರೈಮ್ ಮಿನಿಸ್ಟರ್ ನೋಡ್ತಾ ಇರೋ ಫೋಟೋ. ಈ ಸೆಡ್ ಈ ಅಗ್ರಿ ಟು ಮೀ. ಇವರು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ನಾಗ್ಪುರಲ್ಲಿ. ನೋಡಿಯಪ್ಪ, ತೋರಿಸಿ ಅದನ್ನ. ಈ ಅಗ್ರಿ ಟು ಇಟ್. ಸೊ ಅದನ್ನ ಮಾಡಬೇಕಂದ್ರೆ ಅದು ಬೆಂಗಳೂರು ಫುಲ್ ಮಾಡಿಬಿಡ್ಬೇಕಾಯ್ತು ನಮ್ಮ ಮೊದಲೇ. ವಿ ಟುಕ್ ಎ ಲೇಟರ್ ಡಿಸಿಷನ್. ಈಗ ನಾನು ಅದ್ರ ಬಗ್ಗೆ ಸುಮಾರು ಹೆಚ್ಚು ಕಮ್ಮಿ ಹೊರಟಿದ್ದೀನಿ. ಒಂದು 40 ಕಿಲೋಮೀಟರ್ ಆಡ್ ಮಾಡಿದ್ದೀನಿ. ಅದು ಸೇರಿಸಿದ್ರೆ ಒಂದು 50 ಕಿಲೋಮೀಟರ್ ಆಗ್ತದೆ. 9,000 ಕೋಟಿ ಇದೆ. ಒಂದು ಟೆಕ್ನಿಕಲ್ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ ಅಷ್ಟೇ. ಸೊ ಅದು ಟೆಂಡ್. ಯಾಕೆಂದ್ರೆ ಕೆಳಗಡೆ ಇದನ್ನು ಹೋಗೋದು, ಡಬಲ್ ಡೆಕ್ ಇದು ಬಸ್ ಹೋಗೋದು 4 ಲೈನು,
ಅದಾದಮೇಲೆ ಮೇಲ್ ಮೆಟ್ರೋ ಹೋಗೋದು, ಆ ರೀತಿ ಮಾಡಿದ್ವಿ. 50-50 ಶೇರಿಂಗ್, ಬೆಂಗಳೂರು ಸಿಟಿಯವರು ಮೆಟ್ರೋರ್ ಅರ್ಧ, ಕಾರ್ಪೊರೇಷನ್ ಅರ್ಧ ದುಡ್ಡು, ಇಬ್ಬರು ಒಬ್ಬರೇ ಕೊಡೋಕ್ಕಾಗಲ್ಲ ಅಂತೇಳಿ ಇಬ್ರಿಗೂ ಶೇರ್, ಯಾಕೆಂದರೆ ಗೌರ್ಮೆಂಟ್ ಲ್ಯಾಂಡಲ್ಲಿ ಮಾಡ್ತಾ ಇದ್ರಲ್ಲ, ಸೊ ಇಬ್ಬರು ಶೇರ್ ಮಾಡಿ ಅಂತ ಅಂದ್ಬಿಟ್ಟು ಅವರಿಬ್ಬರಿಗೂ ತೀರ್ಮಾನ ಮಾಡಿದ್ವಿ. ಸೊ ಹಿಂಗೆ ಬೆಂಗಳೂರು ನಗರನ ಒಂದು ವರ್ಲ್ಡ್ ಕ್ಲಾಸ್ ಸ್ಟ್ಯಾಂಡರ್ಡ್ಗೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಪ್ಲಾನ್ ಮಾಡಿ ಅಪ್ಗ್ರೇಡ್ ಮಾಡಲಿಕ್ಕೆ ಈಗಾಗಲೇ ನಾವು ಬೇಕಾದಷ್ಟು ಕಾರ್ಯಕ್ರಮ ರೂಪಿಸಿ ಸುಮಾರು 1.5 ಲಕ್ಷ ಕೋಟಿ ರೂಪಾಯಿಯಷ್ಟು ಮೆಟ್ರೋ ಇರ್ಬೋದು, ಬೇರೆ ಬೇರೆ 350 ಕಿಲೋಮೀಟರ್ ಅಷ್ಟು ಮೆಟ್ರೋ ಒಟ್ಟು ಸೇರಿ ಇನ್ನೊಂದು ನೆಕ್ಸ್ಟ್ 2-3 ಇಯರ್ಸ್ಗೆ ಏರ್ಪೋರ್ಟ್ವರೆಗೂ ನೋಡಿ ಆಗ್ತಾ ಇದೆ. ಸೊ ಹಂಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇವತ್ತು ಮಾಡ್ಕೊಂಡು ನಾವು ಬಂದಿದ್ದೀವಿ ಅಧ್ಯಕ್ಷರೇ. ಸೊ ಹಂಗೆ ಇವತ್ತು ತಮಗೆ ಈಗಾಗಲೇ ಈ ನೀರಿನ ವಿಚಾರ ಬಂದರೆ ಈಗ ಎಲ್ಲ MLAಗಳು ಬಂದಿದ್ದರು ಬೆಂಗಳೂರಿಗೆ. ನೀರಿನ ವಿಚಾರ ಒಂದು ದೊಡ್ಡ ಸಮಸ್ಯೆ. ನಾನು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡಿದೆ. ಬ್ಯಾಂಗ್ಳೂರಿಗೆ ಈಗ ಬೇರೆ ಎಲ್ಲ ಪಕ್ಕದಲ್ಲಿ ನದಿಗಳಿದೆ, ಇಲ್ಲ ಸಮುದ್ರ ಇದೆ, ನಮ್ಮ ಬೆಂಗಳೂರಿಗಿಲ್ಲ. ಬೆಂಗಳೂರು ಡಸಂಟ್ ಹ್ಯಾವ್ ಎನಿ ವಾಟರ್. ನಮಗೆ ಕಾವೇರಿ ಬಿಟ್ಟರೆ ಬೇರೆ ಯಾವುದು ದಾರಿ ಇಲ್ಲ. ಈಗ ಅಲ್ಲಿ ಚೆನ್ನೈಲಿ ಒಂದಿದೆ, ಅಲ್ಲೆಲ್ಲ ಬೇರೆ ಕಡೆ ಎಲ್ಲ ಸಮುದ್ರದ ನೀರಿದೆ, ಇಲ್ಲಾಂದ್ರೆ ದೊಡ್ಡ ದೊಡ್ಡ ನದಿಗಳಿರ್ತದೆ, ಇನ್ಕ್ಲೂಡಿಂಗ್ ಡೆಲ್ಲಿ. ಬೆಂಗಳೂರಿಗೆ ಅವಕಾಶ ಇಲ್ಲ, ನಾವು ಕಾವೇರಿನೇ ಇದು ಮಾಡಬೇಕು. ಸೊ 5th ಸ್ಟೇಜು ಅರ್ಧಕ್ಕಾಗಿ ನಿಂತೋಗಿತ್ತು. ನಾನು ಐ ಶುಡ್ ಥ್ಯಾಂಕ್ ಸೋಮಶೇಖರ್ ಅವರು, ಕೆಲವರೆಲ್ಲ ಸೇರಿ ಆ ಕ್ಷೇತ್ರದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು, ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಿಕೊಟ್ರು. ಸೊ ಕಾವೇರಿ ಸ್ಟೇಜ್ ಅವರೆಲ್ಲ ಬಂದಿದ್ರು, ವಿಶ್ವನಾಥ್ ಬಂದಿದ್ರು, ಮುನ್ರಾಜ್ ಬಂದಿದ್ರು, ಗೋಪಾಲಯ್ಯ ಬಂದಿದ್ರು, ಎಲ್ಲ ಬಂದಿದ್ರು. ಅವರೆಲ್ಲ ಬಂದು ಕರ್ಕೊಂಡೋಗಿ, ಬಸವರಾಜ್ ಬಂದಿದ್ರು, ಅವರೆಲ್ಲ ಕರ್ಕೊಂಡೋಗಿ ಅಲ್ಲಿ ಇದರಲ್ಲಿ ನಮ್ಮ ತೊರೆಕಾಡಿನಲ್ಲಿ ಅಲ್ಲಿ ದೊಡ್ಡ ಪ್ರೋಗ್ರಾಮ್ ಮಾಡಿ ನೀರು ಈಚೆ ತಂದು ಅದನ್ನ ಮಾಡಿದ್ರು. ಈಗ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.